ವೀಕ್ಷಕರೇ, ಒಂದು ದೇವಸ್ಥಾನದ ನಿರ್ಮಾಣ ಅಂತ ಹೇಳಿದ್ರೆ ಎಷ್ಟು ಅದ್ಭುತ ಅನಿಸುತ್ತೆ. ಎಲ್ಲ ಹಂತಗಳಲ್ಲಿ ನೋಡಿದಾಗ ಹೊರಭಾಗದಿಂದ ನಾವು ಮೂಲ ಮೂರ್ತಿಯನ್ನು ನೋಡೋವರೆಗೂ ಕೂಡ ಪ್ರತಿ ಹಂತದಲ್ಲೂ ಕೂಡ ಶಿಲ್ಪಿಯ ಮಹತ್ವ ಎಷ್ಟಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತೇ ಇದೆ. ಪ್ರತಿಯೊಂದು ಸಂದರ್ಭವನ್ನು ಗಮನಿಸಿದಾಗ ನಾವು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ. ನಾನು ಈಗ ಮುಂದುವರೆದ ಭಾಗವಾಗಿ ನನ್ನೊಟ್ಟಿಗೆ ನಿಂತಿರೋದು ಈ ನಾಡು ಕಂಡಂಥ ಒಬ್ಬ ಅದ್ಭುತವಾದಂಥ ದೇವಸ್ಥಾನಗಳ ನಿರ್ಮಾಣ ಮಾಡೋಕ್ಕೆ ಬೇಕಾಗಿರುವಂಥ ಎಲ್ಲ ಶಿಲ್ಪ ಕಲೆಗಳನ್ನು ಪರಿಣಿತಿಯನ್ನು ಪಡೆದಿರುವಂಥ ಡಾಕ್ಟರ್ ಮಂಜುನಾಥ ಆಚಾರ್ಯರು. ಸರ್ ನಮಸ್ಕಾರ. ಸಂತೋಷ. ಯಾಕಂತ ಹೇಳಿದ್ರೆ ಒಂದು ದೇವಸ್ಥಾನವನ್ನು, ಒಂದು ವಿಶೇಷವಾದಂಥ ಕೆತ್ತನೆಗಳನ್ನು ನೋಡಿದಾಗ ನಿಮ್ಮಂಥವರ ಕೈಚಳಕವನ್ನು ನೋಡೋದ್ರ ಜೊತೆಗೆ ಸಾಕ್ಷಾತ್ ದೇವರನ್ನ ನೋಡೋ ಥರ ಅಂತ ಅನಿಸುತ್ತೆ. ಯಾಕಂದರೆ ದೇವರ ವಿಗ್ರಹಗಳನ್ನು ನೋಡಿದಾಗ ಅದರ ಭಾವನೆ ಇರುತ್ತಲ್ಲ, ಆ ಭಾವನೆ ನೋಡಿದಾಗ ನಮಗೆ ಅನಿಸೋದೇನೆಂದರೆ ನಿಜವಾಗ್ಲೂ ದೇವರು ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ, ಇಲ್ಲಿ ಪ್ರಾಣ ಪ್ರತಿಷ್ಠೆ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಅದು ಎಲ್ಲವೂ ಕೂಡ ಮಾಡೋದು ಅಂತ ಹೇಳಿದ್ರೆ ನೀವು ಮಾಡುವಂಥ ಸೂಕ್ಷ್ಮವಾದಂಥ ಕಲೆ. ಹಾಗಾಗಿ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ. ಇವತ್ತು ನೀವು ಕೆಲಸ ಮಾಡುವಂಥ ಜಾಗದಲ್ಲೇ ನಾವು ಜೊತೆಯಲ್ಲಿದ್ದೀವಿ. ಹಾಗಾಗಿ ನನಗೇನಂತ ಹೇಳಿದ್ರೆ, ನಮ್ಮ ವೀಕ್ಷಕರು ಯಾವಾಗಲೂ ಕೂಡ ಕೆಲವನ್ನು ಮಾತ್ರ ಗಮನಿಸಿರ್ತಾರೆ, ಅದರ ಸೂಕ್ಷ್ಮವಾಗಿ ಕೆಲಸಗಳ ಬಗ್ಗೆ, ಅದರ ಹಿಂದೆ ಇರುವಂಥ ನಿಮ್ಮ ಪರಿಶ್ರಮ ಇರ್ಬೋದು, ಇದೆಲ್ಲನೂ ಕೂಡ ತಿಳ್ಕೋಬೇಕಾಗಿದೆ. ಅಂದರೆ ಯಾವ್ಯಾವ ರೀತಿ ನೀವು ಒಂದು ಶಿಲ್ಪಕಲಾ ಕೆತ್ತನೆಯನ್ನು ಮಾಡಬೇಕಾದ್ರೆ ಹೇಗೆ ಆಯ್ಕೆ ಮಾಡ್ಕೊಳ್ತೀರಾ, ಈ ಎಲ್ಲ ವಿಚಾರಗಳು ಬೇಕಾಗಿದೆ. ಈ ದೈವಿಕವಾದಂಥ ಕೆಲಸ ಏನಿದೆಯಲ್ಲ, ಶಿಲ್ಪಕಲೆ ಅನ್ನೋದು ಭಾಳ ಹೆಮ್ಮೆ ಅನಿಸುತ್ತೆ. ಪ್ರತಿ ದೇವಸ್ಥಾನಗಳನ್ನು ಅಥವಾ ಯಾವುದೇ ಕುಸರಿ ಕಲೆಗಳನ್ನು ಗಮನಿಸಿದಾಗ ಎಷ್ಟಪ್ಪ ಸೊಬಗು, ನಿಮ್ಮಲ್ಲಿರುವಂಥ ಕಲೆ ಎಷ್ಟು ಚೆನ್ನಾಗಿದೆ. ಜೊತೆಗೆ ದೇವರನ್ನ ನೋಡಿದ ತಕ್ಷಣ ನಮಗೆ ಖುಷಿ ಆಗೋದು ಅಂದರೆ ಆ ದೇವರ ಮುಖಭಾವನೆಯನ್ನು ನೋಡಿದಾಗ, ಅಂದರೆ ಶಿಲ್ಪಿ ಎಷ್ಟು ಒಳ್ಳೆ ಮನಸ್ಸಿಂದ ಕೆತ್ತಿದ್ದಾರೆ ಆ ಭಾವ ಗೊತ್ತಾಗುತ್ತೆ. ಆ ಪ್ರಾಣ ಪ್ರತಿಷ್ಠೆ ಮಾಡಿದಾಗ ನಿಜವಾಗ್ಲೂ ದೇವರಲ್ಲಿದ್ದಾರೆ ಅಂತ ಅನ್ಸುತ್ತೆ ನಮಗೆಲ್ಲರಿಗೂ. ಅಂದರೆ ಅಂಥ ಒಂದು ಅದ್ಭುತವಾದಂಥ ಕಲೆಯ ಪ್ರಾವೀಣ್ಯತೆ ನೀವು ಪಡೆದುಕೊಂಡಿದ್ದೀರಾ. ನಮ್ಮೆಲ್ಲ ವೀಕ್ಷಕರಿಗೆ ಒಂದಷ್ಟು ವಿಚಾರಗಳು ಬೇಕಾಗಿದೆ. ಅಂದರೆ ಶಿಲ್ಪಕಲೆ ಇರ್ಬೋದು, ಕಾಷ್ಟ ಇರ್ಬೋದು, ಅಥವಾ ಲೋಹ ಇರ್ಬೋದು, ಪಂಚಲೋಹ ಇರ್ಬೋದು, ಚಿನ್ನ ಬೆಳ್ಳಿ, ಇದು ಎಲ್ಲದರಲ್ಲೂ ನೀವು ಕೆಲಸ ಮಾಡೋದ್ರಿಂದ ಸೂಕ್ಷ್ಮವಾಗಿ ಹಲವು ವಿಚಾರಗಳು ಬೇಕಾಗಿದೆ. ದಯವಿಟ್ಟು ಅದೆಲ್ಲನೂ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡಿ ನೀವು, ಆಯಿತಾ? ನಿಮ್ಮ ಅಂದರೆ ಯಾಕೆಂದರೆ ನಿಮ್ಮ ಸ್ವತಃ ವರ್ಕ್ಶಾಪ್ ಅಂತಿರೋ ಅಥವಾ ನೀವು ಕೆಲಸ ಮಾಡೋ ಜಾಗ ಅಂತಿರೋ, ಅದನ್ನೆಲ್ಲ ದಯವಿಟ್ಟು ತೋರಿಸ್ಕೊಡಿ ನನಗೆ ಪ್ಲೀಸ್. ಡಾಕ್ಟರ್ ಮಂಜುನಾಥ ಆಚಾರ್ಯವರೇ, ಈಗ ನೀವು ಶಿಲ್ಪಕಲೆಗಳನ್ನು ಏನು ಮಾಡ್ತಿರಲ್ಲ, ಆ ನಿಮ್ಮ ಸಂಪೂರ್ಣವಾದ ಕೆಲಸ ಮಾಡುವಂಥ ಜಾಗದಲ್ಲಿ ನಾವಿದ್ದೀವಿ. ಅಂದರೆ ನಮ್ಮ ವೀಕ್ಷಕರಿಗೆ ಸಾಕಷ್ಟು ವಿಚಾರಗಳು ಗೊತ್ತಾಗಬೇಕಾಗಿದೆ. ಅದನ್ನು ಸ್ವತಃ ನೋಡ್ತಾ ಎಕ್ಸ್ಪ್ಲೈನ್ ಮಾಡಬೇಕಾಗಿದೆ. ಪ್ಲೀಸ್ ವೆಲ್ಕಮ್. ಭಾಳ ಖುಷಿ ಆಗುತ್ತೆ. ಒಂದು ವಿಶೇಷವಾದಂಥ ಅದ್ಭುತವಾದಂಥ ಸಂಚಿಕೆಯ ಜೊತೆಗೆ ಕಳೆದ ಸಂಚಿಕೆಯಲ್ಲಿ ನೀವು ಶಿಲ್ಪಕಲಾ ವೈಭವದ ಬಗ್ಗೆ ಹಲವು ಮಾಹಿತಿಗಳನ್ನು ತಿಳ್ಕೊಳ್ಳೋ ಹಂಗಾಯಿತು. ಹಲವು ರಹಸ್ಯಗಳನ್ನು, ಹಲವು ಕುತೂಹಲಕಾರಿ ವಿಷಯಗಳನ್ನು ಕೂಡ ನಾವು ತಿಳಿಸ್ತಾ ಬಂದ್ವಿ. ಆದರೆ ಇವತ್ತಿನ ಸಂಚಿಕೆಯಲ್ಲಿ ಮತ್ತೆ ನಾನು ಡಾಕ್ಟರ್ ಮಂಜುನಾಥ್ ಆಚಾರ್ ಅವರ ಜೊತೆಯಲ್ಲಿದ್ದೀನಿ. ಯಾಕಂತ ಹೇಳಿದ್ರೆ ಇವರ ಮನೆತನ 300 ವರ್ಷಗಳ ಪರಂಪರೆ ಅಂತ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದೆ. ಅದಲ್ಲದೆ ವಿಶೇಷವಾಗಿ ನಾವು ಶಿಲ್ಪಕಲಾ ವೈಭವ ಅಂತ ಹೇಳಿದ್ರೆ ನಾವು ಜಕಣಾಚಾರಿಯನ್ನು ನೆನಪಿಸ್ಕೊಳ್ತೀವಿ. ಅವರ ಮಗ ಡಂಕಣಾಚಾರಿ, ಅಂದರೆ ಆ ಒಂದು ವಂಶಕ್ಕೆ ಸೇರಿದ ಕುಟುಂಬ ಇದು ಅಂತ ಹೇಳೋದಕ್ಕೆ ಭಾಳ ಹೆಮ್ಮೆ ಅನಿಸುತ್ತೆ. ಆ ಪರಂಪರೆಯನ್ನು ತುಂಬ ಜಾಗೃತೆಯಿಂದ ಮುಂದುವರಿಸ್ಕೊಂಡು ಬಂದಿರುವಂಥ ಕುಟುಂಬ ಇವ್ರದ್ದು. ಅದರ ಜೊತೆಗೆ ಪಂಚಲೋಹಗಳಲ್ಲಿ ತಮ್ಮದೇ ಆದಂಥ ಅಸ್ತಿತ್ವವನ್ನು ಪಡೆದುಕೊಂಡಿದ್ದಾರೆ. ನೀವು ಯಾವುದನ್ನೇ ಕೊಟ್ಟರೂ ಕೂಡ ಅಷ್ಟೇ ಸೂಕ್ಷ್ಮವಾಗಿ ಕೆಲಸ ಮಾಡುವಂಥ ಪರಿಣಿತಿ, ನೈಪುಣ್ಯತೆ ಎರಡೂ ಕೂಡ ಅವರಲ್ಲಿದೆ. ಹಾಗಾಗಿ ಇವತ್ತು ನಾನು ಲೋಹದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ನನ್ನೊಟ್ಟಿಗೆ ಮತ್ತೆ ಅವ್ರನ್ನ ಕೂರಿಸ್ಕೊಂಡಿದ್ದೀನಿ. ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ನನ್ನ ಬ್ಯಾಕ್ಡ್ರಾಪ್ನಲ್ಲಿ ನೋಡ್ತಾ ಇದ್ದೀರಾ ಅದ್ಭುತವಾದಂಥ ಶಿಲ್ಪಕಲಾ ವೈಭವವನ್ನು, ಇದೆಲ್ಲದರ ಬಗ್ಗೆ ವಿಚಾರಗಳನ್ನ ತಿಳ್ಕೊಳ್ಳೋಣ. ನಾನು ಮತ್ತೊಂದು ಸಲ ಇವತ್ತಿನ ಸಂಚಿಕೆಗೆ ಸ್ವಾಗತ ಬಯಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ಸರ್. ನಾನು ಮಾತಾಡ್ತಾನೆ ಹೇಳಿದೆ ಜಕಣಾಚಾರಿ, ಡಂಕಣಾಚಾರಿ ಅಂತ. ಬಹುಶಃ ನನಗನ್ಸುತ್ತೆ ನಾವೆಲ್ಲ ಇತಿಹಾಸದಲ್ಲಿ, ಅಂದರೆ ಪುಸ್ತಕಗಳಲ್ಲಿ ಬರೀ ಓದದ್ದೋ ಯಾವುದೋ ಸಿನಿಮಾದಲ್ಲಿ ನೋಡಿದ ಮಾತ್ರ ವಿಚಾರ. ನೀವು ಅದೇ ಕುಟುಂಬದವರಾಗಿರೋದ್ರಿಂದ ಈಗ ಡಂಕಣಾಚಾರಿಯವರು ಅಂದರೆ ಊರಿಂದ ತಾಯಿನ ಬಿಟ್ಟು ಹೊರಗಡೆ ಹೋಗಿದ್ದು, ಕೈಗಳನ್ನು ಕಳ್ಕೊಂಡಿದ್ದು, ಈ ಎಲ್ಲ ವಿಚಾರಗಳನ್ನು ಕೇಳಿದಾಗ ನಮಗೆ ಒಂಥರ ಯಾಕೆ ಹೀಗೆ ಮಾಡಿದ್ರು ಅಂತ ಅನಿಸುತ್ತೆ. ನೀವು ವಂಶದವರಾಗಿ ಇದ್ರ ಬಗ್ಗೆ ಏನು ಹೇಳ್ತೀರಾ? ಜಕಣಾಚಾರ್ಯರು ಕೈದಳ ಊರು, ಸ್ವಂತ ಊರು ಅವರು. ತುಮಕೂರು ಹತ್ರ ಕೈದಳ ಅಂತ. ತುಮಕೂರೇ ಒಂದು ಹೆಸರುವಾಸಿ ಐತೆ. ತುಮಕೂರು ಒಂದು ಬಂದಿದ್ದ ಹೆಸರು ಒಂದು ಟಮಟೆ ಅವರಿಂದ. ಆ ತುಮಕೂರಲ್ಲಿ ವಾದ್ಯಗೋಷ್ಠಿಯವರು ತುಂಬಾ ಹೆಸರು ಪಡೆದವರು, ತಮಟೆ ಹೊಡಿದ್ರಲ್ಲಿ. ಅದರಿಂದ ಟಮಟೂರು ಹೋಗಿ ತುಮಕೂರು. ಅದರ ಪಕ್ಕದಲ್ಲಿ ಒಂದು 7-8 ಕಿಲೋಮೀಟರ್, ಒಂದು 10 ಕಿಲೋಮೀಟರ್ ಹತ್ರದಲ್ಲಿ ಕೈದಳ ಊರ ಹೆಸರು. ಆ ಊರ ಹೆಸರು ದಳ ಅಂತಿದ್ದು, ಕೈದಳ ಅಂತ ಬಂದಿದ್ದು. ಅದಕ್ಕೊಂದು ಚರಿತ್ರೆ ಐತೆ ಹೇಳ್ತಾರೆ. ಜಕಣಾಚಾರ್ಯರು ಒಳ್ಳೆ ಶಿಲ್ಪ ಕಲೆಗಾರರು.
ಅವರ ಹಾವಭಾವ, ಮನಸ್ಸು, ಅವರೊಂದು ಉದ್ದೇಶ, ಅವ್ರದ್ದು ವೈಯಕ್ತಿಕತೆ, ಒಂದು ದೈವಜ್ಞಾನ ಎಲ್ಲ ಅಧ್ಯಯನ ಮಾಡಿದ್ರು ಕೆತ್ತನೆ ಮೇಲೆ ಕೂತ್ಕೊಂಡ್ರೆ ಎಲ್ಲ ಮರೆಯೋರು, ಮೈ ಮರೆಯೋರು, ಏನು ಬೇಕಾಗಿಲ್ಲ, ಯಾವುದು ಬೇಡ ಅನ್ನೋದು ಅಂತ ಸ್ವಭಾವದವರು. ಈ ನಮ್ಮ ಜನಾಂಗದಲ್ಲಿ, ವಿಶ್ವಕರ್ಮ ಜನಾಂಗದಲ್ಲಿ ಈ ನಾವು ಯಾವುದೋ ಒಂದು ಕೆಲಸ ಕೂತ್ಕೊಂಡು ಮಾಡುವಾಗ, ಒಂದು ಶಿಲ್ಪಕಲೆ ಮಾತ್ಕೊಂಡಾಗ ಆಗಿನ ಪೀಳಿಗೆಯಿಂದ ಬಂದಿರೋದೆ ನಮ್ಗೆ. ಇವಾಗ ನಮ್ಮ ತಾಯಿ ಅಳ್ತಾಳೆ, ಮಗು ಅಳ್ತಾಳೆ, ಸ್ಕೂಲ್ ಕರ್ಕೊಂಡು ಹೋಗ್ಬೇಕು ನಮ್ಗಿರಲ್ಲ. ನಮ್ಮ ಮಿಸ್ಸಸ್ ನಮ್ಮ ಧರ್ಮಪತ್ನಿಗೆ ಹೇಳ್ತೀವಿ, ಆ ಮಗು ಅಳ್ತಾ ಐತೆ ನೋಡು, ಅದಕ್ಕೆ ಸ್ಕೂಲ್ ಕರ್ಕೊಂಡು ಹೋಗು, ಊಟ ಬಡಿಸು. ಅವ್ರು ನಾವು ಟೈಮ್ ನೋಡಲ್ಲ, ಯಾವ್ದಕ್ಕೂ ನಾವೊಂದು ಗಮನ ಹಾರೈಸಲ್ಲ, ಇದ್ರ ಮೇಲೆ ಇರ್ತದೆ. ಅದೇ ತರ ನಮ್ಮ ಈ ಶಿಲ್ಪಿಗಳ ಒಂದು ಮೈಂಡ್ ಸೆಟ್ ಹಂಗಾಗಿರ್ತದೆ. ಅದೇ ಪ್ರಕಾರವಾಗಿ ತಾಯಿ ಪಾಪ ಮಗು, ಅವರು ಒಂದು ಬಸರಿ ಹಿಂಗ್ಸು ಜಕಣಾಚಾರ್ಯ ಅವರಿಗೆ, ಆ ತಾಯಿ ಬಂದು ಏನ್ರಿ ಈ ಥರ ಇಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಿದ್ದೀರಲ್ಲ, ನಾನು ಈ ಥರ ಗರ್ಭಿಣಿ ಮನುಷ್ಯ ಬಂದೇನು ಮಾತಾಡೋದು ಬೇಡೋದಿಲ್ಲ ಅಂದರೆ ಅವ್ರ ಗಮನ ಹಾರಿಸಿದ್ದೀರ. ನನ್ನ ಕೆಲಸ ಮುಖ್ಯ, ನಾನು ದೈವಜ್ಞಾನಿ, ಕೆಲಸ ಮುಗಿಬೇಕು, ಒಂದು ನನ್ನ ಜ್ಞಾನ ಬೇರೆ ಹೋಗಬಾರ್ದು ಅಂತ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಒಂದು ಕೋಪದಿಂದ ಮಾತಾಡಿದ್ದಾರೆ. ತಾಯಿ ಪಾಪ ಹತ್ಕೊಂಡು ಮನೆಗೆ ಹೋಗೈತೆ. ಸರಿ, ಮಾರನೇ ದಿವಸ ಹಂಗೆ ಮಾಡವ್ರೆ. ಆ ಮಗುವಿಗೆ ತುಂಬಾದ ಮೇಲೆ ತಾಯಿಗೆ 10 ದಿನದಲ್ಲಿ ಅವರು ಇದು ಮಾಡಬೇಕು, ಪ್ರಶ್ನೆ ಮಾಡಬೇಕು, ಅಂದ್ರೆ ಡೆಲಿವರಿ ಆಗೋ ಟೈಮು. ಹಾಗೂ ಅವರೊಂದು ಷರತ್ತು, ಜಕಣಾಚಾರ್ಯರು ಅವರೊಂದು ಗಡಾರಿ ಎತ್ಕೊಂಡು ಹೋಗಿ ಸೆಂಟ್ರ್ ಬೈಲಲ್ಲಿ ಒಂದು ನೆಟ್ತಾರೆ. ಆ ಗಡಾರಿ ನೆಟ್ಟಿದಾಗ ಸೂರ್ಯ ಭಗವಾನ್ ಗಡಾರಿ ಸೆಂಟ್ರ್ ಬಂದ್ರೆ ಗಡಾರಿ ಕಾಣಿಸಬಾರ್ದು ಭೂಮಿ ಮೇಲೆ, ತಲೆ ಮೇಲೆ ಸೂರ್ಯ ಇದ್ದಾಗ ಮಾತ್ರ ಊಟ ಮಾಡೋದು. ಅವ್ರ ಷರತ್ತು ಆವತ್ತಿಂದ ಬಂದಿರೋದು. ಒಂದು ಬಾಳೆ ತೋಟ ಇರಬೇಕು, ತೋಟದತ್ತೆ ಊಟ ಮಾಡೋದು. ತ್ರಿಕಾಲ ಸಂಜಾವನೆ, ಅವರು ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಹೊತ್ತು ಸಂಜಾವನ ಮಾಡಿ ಊಟ ಮಾಡೋದು. ಈ ಸಮಯದಲ್ಲಿ ಪಾಪ ಈ ಯಂಗ್ಸ್ ಅವರು ಆ ಡೆಲಿವರಿ ಡೇಟ್ ಹತ್ರ ಬಂದಾಗ ತಾಯಿಗೆ ಪಾಪ ಎದ್ದೇಳಕ್ಕೂ ಓಡೋಕ್ಕಾಗಲ್ಲ. ಊಟ ಎತ್ಕೊಂಡು ಅವ್ರ ಹಸ್ಬೆಂಡ್ ಕೊಡೋಕೆ ಸ್ವಲ್ಪ ದೂರ ಆಗೈತೆ, ಟೈಮ್ ಹೋಗೈತೆ. ಸೂರ್ಯ ಗಡಾರಿದ ಮುಂದೆ ಹೋಗವ್ರೆ, ಆಗ ಊಟ ಮಾಡಲ್ಲ ಮತ್ತೆ ಅವ್ರು. ಮತ್ತೆ ಮಾರನೇ ದಿವಸ ಸೂರ್ಯ ನೋಡಿ ಊಟ ಮಾಡೋದು. ಆ ತರ ಅವ್ರ ಷರತ್ತು. ಬಂದ ತಕ್ಷಣ ಏನ್ ಮಾಡ್ಕೊಂಡಿದ್ದೆ, ಸ್ವಲ್ಪ ಒಂದು ಕೋಪದಿಂದ ಮಾತಾಡೋರೆ. ಮಾತಾಡ್ಬಿಟ್ಟು ಇವತ್ತು ನಿನ್ ಮುಖ ನಾನು ನೋಡಲ್ಲ ಅಂತ ಬಿಟ್ಬಿಟ್ಟು ಹೊರಟೋಗ್ಬಿಟ್ಟು ಅವರ ಧರ್ಮಪತ್ನಿ. ಅಲ್ಲಿಂದ ನೆಕ್ಸ್ಟ್ ಬೇಳೂರು ಅಲ್ಲೇ ಬಿಡು ಮೂವ್ ಆಗಿದ್ದು. ಹೌದಾ? ಹೌದು. ಆವಾಗ ಈ ಹೊಟ್ಟೆಯಲ್ಲಿರೋ ಮಗು ಒಂದು 15-20 ದಿವಸ ಕಳ್ಕೊಂಡು ತಾಯಿ ಅವಳು ಡೆಲಿವರಿ ಆದ ಮಗು ಎತ್ತಿದ್ರು. ಗಂಡು ಮಗು ಆಯ್ತು. ಅವನು ಇಷ್ಟ ಆಯ್ತು, 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ, 10 ವರ್ಷ ಮಗು ಆಯ್ತು. 10 ವರ್ಷ ಮಗುನು ತಂದೆ ಅಲ್ಲಿದ್ದಾನೆ, ತಂದೆ ಯಾರು ಅಂತ ಗೊತ್ತಿಲ್ಲ, ತಾಯಿ ಹೇಳಿಲ್ಲ. ಆಗಿನ ಕಾಲದಲ್ಲಿ ಈ ಊರಿನ ಮಧ್ಯಗಳಲ್ಲಿ ಈ ಗಜ್ಜಿಕಾಯಿಲು ಅಂತ ಆಡ್ತಾ ಇದ್ವಿ, ಗೋಳಿ ಆಟ ಅದೇ ತರ ಆಡ್ತಾ ಇದ್ರು. ಆಡುವಾಗ ಅಲ್ಲಿ ಎಲ್ಲ ಸುತ್ತು ಕೂತವ್ರು, ಆಚೆ ಔಟ್ ಸೈಡ್ ಕೂತವ್ರೆಲ್ಲಾನು ಎಲ್ಲಿಟ್ರು ಮೈನ್ ಕಾಯಿನ್ ಬರ್ತದೆ. ಕ್ಯಾಲಂ ಬೋರ್ಡ್ ರೆಡ್ ಕಾಯಿನ್ ಹೆಂಗಿರ್ತದೆ ಆ ತರ ಕಾಯಿನ್ ಇರ್ತದೆ, ಕಾಯಿನ್ ನೋಡಿಬೇಕು. ಇವ್ರು ಜಕಣಾಚ ಎತ್ತ ತಕ್ಷಣ ಅದನ್ನೇ ಹೊಡಿಯೋದು, ಎತ್ತ ತಕ್ಷಣ ಅದೇ ಹೊಡಿಯೋದು. ಈ ರಚ ಮೇಲೆ ಕೂತ್ಕೊಂಡಿರೋ ಮುದುಕರು ಇವರು ಅವ್ರು ಇಂತ ಪೋಲಿಗಳು ಯಾರೋ ಬೇಕಾದವರು ಅಜ್ಞಾನಿಗಳು ತಂದೆ ಹೋದ್ಮೇಲೆ ತಂದೆ ಇಲ್ದೇ ಇರುವಾಗ ಹುಟ್ಟವನಿಗೆ ಎಷ್ಟೊಂದು ಚಾತುರತೆ ಇದೆ ಅವರಿಗೆ. ಆ ಮಾತು 10 ವರ್ಷ ಮಗುವಿಗೆ ಟ್ಯಾಲೆಂಟ್ ಅರ್ಥ ಆಗಿದೆ. ಕೈವೇಗ ಹಾಕೊಂಡ್ಬೋದು. ಮನೆಗೆ ಹೋಗವ್ರೆ, ಮನೆಗೆ ಹೊತ್ತು ಕೂತ್ಕೊಂಡು ಊಟ ಮಾಡಿಲ್ಲ. ಊಟ ಮಾಡಪ್ಪ ಅಂದ್ರೆ ಬೇಡ ಅಂತಾರೆ. 2 ಹೊತ್ತು ಊಟ ಮಾಡ್ದಿರಿದಾನೆ. ಯಾಕಪ್ಪ ಈ ತರ ಇದ್ದಿ ಅಂದ್ರೆ, ನಾನು ಸತ್ಯ ಹೇಳ್ಬೇಕು, ನೀವು ಸತ್ಯ ಹೇಳ್ಬೇಕು ನನಗೆ. ತಾಯಿನ ಕೇಳೋರು ಏನಪ್ಪಾ ಅಂದ್ರೆ, ನಮ್ಮ ತಂದೆ ಯಾರು ಎಲ್ಲಿದ್ದಾರೆ? ಅವ್ರು ಹತ್ತವ್ರು ತಾಯಿ ಸ್ವಲ್ಪ ಹೊತ್ತು ಹತ್ಕೊಂಡವ್ರು, ಏನು ಬಿಡಿಲ್ಲ. ನಮ್ಮ ತಂದೆ ಯಾರು ನಮ್ ತೋರಿಸ್ಕೊಡು. ಸ್ವಲ್ಪ ಮಾತುಕತೆ ಬೀಸ ಇವನು ಪ್ರಾಣ ಹತ್ಯೆ ಮಾಡೋವರೆಗೂ ಹೋಗವನೆ. ತಾಯಿ ಹೇಳಿಲ್ಲ ಈ ತರ ಆಗೈತೆ. ಮಗು ಚಿನ್ನ ವಯಸ್ಸಿಗೆ ಕಿವಿಗೆ ಹಾಕೋದು ಬೇಡ ಅಂತ ಸ್ವಲ್ಪ ಬೆಚ್ಚಿಕ್ಕವ್ರೆ, ಅದು ಕೇಳಿಲ್ಲ. ಸರಿ, ಅವ್ನು ಕೇಳಿ, ನೀನು ಪತಿವರ್ತೆ ಆದ್ರೆ, ನಮ್ಮ ತಂದೆಗೆ ಮೋಸ ಮಾಡದೇ ಇರೋದು ತಾಯಿ ಆದ್ರೆ ನನಗೆ ಅನ್ನ ಕೊಡು, ನನಗೆ ಸದ್ದಿಮೂಟ ಅಂತಾರೆ, ಅಂದ್ರೆ ಬಾಕ್ಸ್ ಕಟ್ಕೊಡು, ನಾನು ಹೆಗ್ಲಿಗೆ ಹಾಕೊಳ್ತೀನಿ. ನಮ್ಮ ತಂದೆ ಸಿಗುವವರೆಗೂ ನಾನು ಜರ್ನಿ ಮಾಡ್ತೀನಿ, ನಾನು ಹುಡುಕ್ತೀನಿ. ಈ ಅನ್ನ ಸೋಬಾರ್ದು, ಹಾಳಾಗಬಾರ್ದು, ಕಮ್ಮಿ ಆಗಬಾರ್ದು, ಅಷ್ಟೇ ಇರ್ಬೇಕು. ತಿಂದು ಮತ್ತೆ ಭುಜಕ್ಕೆ ಹಾಕೊಂಡು ಅಷ್ಟೇ ಮತ್ತೆ ಇರ್ಬೇಕು. ನೀನು ಪತಿವತ್ತೆ ಆದ್ರೆ
ನೀವು ಸತ್ಯವಂತರೇ ಅದೇ ಶರತ್ ಮಾಡೋರಿ ಅವ್ರ ಮಹಾಲಕ್ಷ್ಮಿ ತಾಯಿ ಆಯ್ತಪ್ಪ ನಂದೇನು ತಪ್ಪಿಲ್ಲ ಅಂತ ಏನೋ ಅಷ್ಟೊಂದು ಊಟ ರೆಡಿ ಮಾಡಿಕೊಟ್ಟವ್ರೆ ಆಗಿನ ಕಾಲದಲ್ಲಿ ಹೆಗಲಿಗೆ ಹಾಕೊಂಡು ಹೋಗೋನಿ ಓತಾ ಈ ಊರು ಆ ಊರು ಹುಡುಕಾಡ್ತಾ ಇರೋದು ಹೆಸರು ಗೊತ್ತಿಲ್ಲ ಸರಿ ಹೆಸರು ಗೊತ್ತು ಮನುಷ್ಯ ರೂಪ ಇಲ್ಲ ಫೋಟೋ ಇಲ್ಲ ಆಗಿನ ಕಾಲದಲ್ಲಿ ಅಂದ್ರೆ ಕೊನೆಗೆ ಅಮ್ಮ ಹೇಳಿದ್ರು ಯಾರು ಅಂತ ಯಾರು ಅಂತ ಹೆಸರು ಹೇಳಿದ್ರು ಅಷ್ಟೇ ಎಲ್ಲೋಗರಂತ ಗೊತ್ತಿಲ್ಲ ಫೋನ್ ಇಲ್ಲ ಅಡ್ರೆಸ್ ಇಲ್ಲ ಯಾವ್ದು ಇಲ್ಲ ಹೆಸರು ಕೇಳೋರಿಲ್ಲ ಇದೇ ತರ ಹುಡ್ಕೊಂಡು ಹೋದಾಗ ಬೇಲೂರಲ್ಲಿ ಕೆಲಸ ಮಾಡ್ತಾ ಇದ್ವಿ ದೊಡ್ಡ ಕೆಲಸ ಅದು ದೇವಸ್ಥಾನದ್ದು ಎಲ್ಲ ವೀಕ್ಷಣೆ ಮಾಡಿರ್ತೀರ ನೀವು ಅಲ್ಲಿ ಹೋದಾಗ ಒಬ್ಬ ರಾಜನ ಅರಮನೆಯಲ್ಲಿ ಒಂದು ಪರ್ಮಿಷನ್ ತಗೋಬೇಕು ಯಾವ ದೇವಸ್ಥಾನ ನೋಡ್ಬೇಕು ಊರೊಳಗೆ ಹೋಗ್ಬೇಕು ಅಂದ್ರೆ ಆಗಿನ ಕಾಲದಲ್ಲಿ ತಗೋಬೇಕು ಅಲ್ಲಿ ಹೋಗಿ ರಾಜರನ್ನ ಯಾರೋ ಈ ತರ ಕೇಳವ್ರೆ ಏನ್ ದೇವಸ್ಥಾನ ಕಟ್ತಾರೆ ಚೆನ್ನಕೇಶನ ದೇವಸ್ಥಾನಪ್ಪ ಅಂತ ಹೇಳಿ ಸರ್ ನಾನು ನೋಡ್ಬೇಕು ವೀಕ್ಷಣೆ ಮಾಡ್ಬೇಕು ಅಂತ ಎಳೆ ಮಗು 10-12 ವರ್ಷ ಇಲ್ಲ 15 ವರ್ಷ ಒಳಗಿರ್ಬೋದು ಮಗು ಇವ್ರು ನೀನೇನಯ್ಯ ನೋಡು ಇಷ್ಟು ಮಗು ಓದ್ಕೊಂಡಿದ್ಯಾ ಏನ್ ನೋಡ್ತೀವಿ ದೇವಸ್ಥಾನ ಹೋಗಿ ಇಲ್ಲ ನಾನು ಕೆಲಸ ನೋಡ್ಬೇಕು ಆ ಕತ್ರಕಲೆ ಏನೋ ನಾನು ನೋಡ್ಬೇಕು ಯಾರು ಮಾಡ್ತಾ ಇರೋದು ಯಾರೋ ವಿಶ್ವಕರ್ಮ ಆಚಾರ್ಯ ಮಾಡ್ತಾ ಇದಾರಪ್ಪ ಅಂತ ಹೇಳವ್ರು ಸರ್ ಆಯ್ತು ಅವ್ರು ಹೇಳಿದ್ರೆ ನಾವು ನೀನು ಹೋಗ್ಬೇಕು ಅಂದ್ರೆ ರಾಜರ ಹತ್ರ ಪರ್ಮಿಷನ್ ತಗೋಬೇಕಾಗ್ತದೆ ಸರಿ ಆಯ್ತು ಅಂತ ರಾಜರ ಹತ್ರ ಹೋಗೋಣ ಸ್ವಾಮಿ ನಂಗೆ ಅಪ್ಪಣೆ ಕೊಡಿ ನಾನು ನಿಮ್ದು ದೇವಸ್ಥಾನ ವೀಕ್ಷಣೆ ಮಾಡ್ಬೇಕು ಅಂತ ಇನ್ನ ಕೆಲಸ ಮುಗಿಯಲ್ಲಪ್ಪ ನಾವ್ ಯಾರಿಗೂ ನೋಡ್ಸಲ್ಲ ಇಲ್ಲ ನಾನು ಒಂದು ವಿಶ್ವಬ್ರಾಹ್ಮಣದಲ್ಲಿ ವಂಶದಲ್ಲಿ ಹುಟ್ಟಿದವನೇ ನಾನು ನೋಡ್ಬೇಕು ಅಂತ ಸ್ವಲ್ಪ ವೇದ ಮಾಡ ಯಾಕಂದ್ರೆ ಅವನದೊಂದು ಶಕ್ತಿ ಐತೆ ಅವನ ಪವರ್ ಐತೆ ಅವನ ಮೈಯಲ್ಲಿ ಹುಡುಕ್ತಾ ರಕ್ತ ಅವ್ರದ್ದು ಮಾತಾಡಕ್ಕೂ ಧೈರ್ಯ ಐತೆ ನಾನ್ ನೋಡ್ಬೇಕು ನಾನು ಹಂಗೆ ಹೇಳವನೆ ಸರಿ ಆಯ್ತು ಯಾರೋ ಮಂತ್ರಿನ ಕಳ್ಸ ಹೋಗಿ ನಡ್ಸ್ಕೊಂಡ್ ಬರೆಯಾಗ ಅವ್ನು ಹೋಗ್ತಾ ಅಷ್ಟೇ ಎಲ್ಲ ಪೂರ್ತಿ ಕೆಲಸ 90% ಆಗೈತೆ ಇನ್ನು ಪ್ರತಿಷ್ಠೆ ವಿಗ್ರಹ ತಯಾರು ಮಾಡ್ಬೇಕು ವಿಗ್ರಹ ತಯಾರು ಮಾಡೋರೆ ಹಾಗೆ ಸುತ್ತಮುತ್ತ ಸುತ್ತಾಡ್ಕೊಂಡು ಯಾರು ಶಿಲ್ಪಿ ಕೆಲಸ ಮಾಡಿಸ್ತಾ ಇರೋದು ಅಂತ ಕೇಳವ್ರೆ ಅವ್ರ ಹೆಸರು ಹೇಳಿಲ್ಲ ಯಾರು ಜಕಣಾಚಾರ್ಯ ಹೆಸರು ಅವರು ಪ್ರಸ್ತಾಪ ಮಾಡಿಲ್ಲ ಇದೇ ತರ ಯಾರೋ ಮಾಡ್ತಾ ಇದ್ರಪ್ಪ ವಿಶ್ವಕರ್ಮರು ಅಂತ ಕಲೆ ಎಲ್ಲ ನೋಡ್ಬಿಟ್ಟು ಇವ್ನು ಅದೇ ರಕ್ತದಲ್ಲಿ ಇರೋದು ಕಲೆ ಎಲ್ಲ ಚೆನ್ನಾಗೈತೆ ನಾನು ಸ್ವಾಮಿನ ಮೂರ್ತಿನ ನೋಡ್ಬೇಕು ಅಂತ ಹೇಳಿ ಮೂರ್ತಿನ ನೋಡ್ಬೇಕು ಚೆನ್ನಕೇಶ ಮೂರ್ತಿ ನಾನು ಅವಾಗ ನಿಮ್ಗೆ ಒಂದು ಅಧ್ಯಯನದಲ್ಲಿ ಜಲಾದಿವಾಸ ಜನ ಆಗಿರೋ ಮಾಡಿಲ್ಲ ಅವರು ಅಲ್ಲಿ ಪ್ರಸ್ತಾಪ ಮುಡ್ಕೊಂಡಿದ್ದಾರೆ ಇವ್ರು ಹೋಗಿ ನೋಡೋರು ಮಗ ಚೆನ್ನಕೇಶ 15 ಅಡಿ ವಿಗ್ರಹ ಚೆನ್ನಕೇಶ ವಿಗ್ರಹ ನೋಡ್ಬಿಟ್ಟು ಸರಿ ಎಲ್ಲ ಸರಿಯಾಗೈತೆ ನಾನು ಈ ವಿಗ್ರಹನ ಪರಿಶೀಲನೆ ಮಾಡಬೇಕು ಅಂತ ಹೇಳೋದು ಈಗ ಮಾಡಕ್ಕಿಲ್ಲಪ್ಪ ಅವರು ಸೃಷ್ಟಿ ಮಾಡಿದವ್ರು ವಿಶ್ವಕರ್ಮರಿದ್ದಾರೆ ವಿಶ್ವಬ್ರಾಹ್ಮಣರು ಅವ್ರು ಹೇಳ್ದ ಪರ್ಮಿಷನ್ ಕೊಡ್ತೀವಿ ಅಂತ ಅವ್ರು ಯಾವಾಗ ಬರ್ತಾರೆ ಅಂತ ಇಷ್ಟಿಂತ ದೇವ್ರ ಬರ್ತಾರೆ ಬರೋಗಿಂದ ಮತ್ತೆ ಮಾರನೇ ದಿವಸ ಇನ್ನೊಂದು ಪಳೆ ಎಲ್ಲ ಹೋಗೋಣ ಅವಾಗೂ ತಂದೆ ಯಾರು ಅಂತ ಗೊತ್ತಿಲ್ಲ ಜಗನಾಚಾರ್ಯ ಅವ್ರಿಗೆ ಮತ್ತೆ ಅವ್ನು ಓಡಾಡ್ತಾ ದೇವ್ರನ್ನ ಬರೋದು ಲೇಟ್ ಫೋನ್ ಇಲ್ಲ ಟೆಲಿಗ್ರಾಮ್ ಇಲ್ಲ ಅವಾಗ ಯಾವ ಪ್ರತಿಷ್ಠೆ ಅಂತ ಪಾಂಪ್ಲೆಟ್ ಹೊಡಿದ್ರೆ ಡಂಗೂರ್ ಆಗ್ತಾ ಇದ್ರು ಡಂಗೂರಲ್ಲಿ ಯಾವ ಊರು ಆಗ್ತಾ ಇದ್ರು ಗೊತ್ತಾಗ್ತಾ ಇಲ್ಲ ಪ್ರತಿಷ್ಠೆ ಮಾಡ್ಬಿಟ್ಟಾರೆ ಅಸ್ತಾ ಬೇಲೂರು ಅಂತ ಇವಾಗ ಹೆಸರೇ ಅಸ್ತಾ ಬೇಲೂರು ಅಂತ ಬೇಲೂರಲ್ಲ ಅಸ್ತಾ ಬೇಲೂರು ಕಪ್ಪೆ ಚೆನ್ನಿಗರಾಯನ ವಿಗ್ರಹ ಅಲ್ಲ ಐತೆ ಚೆನ್ನಕೇಶನೆಲ್ಲ ಚೆನ್ನಾಗೈತೆ ತೊಂದರೆ ಇಲ್ಲ ಕಪ್ಪೆ ಚೆನ್ನಿಗರಾಯ ಅಂದ್ರೆ ಅಲ್ಲಿ ವಿನಾಯಕರ ಮೂರ್ತಿ ವಿಗ್ರಹ ಅಲ್ಲಿ ವಿಗ್ರಹ ಐತಿ ಇವಾಗ ಸರ್ ಅಲ್ಲೆಲ್ಲ ವಿಗ್ರಹದಲ್ಲಿ ವೀಕ್ಷಣೆ ಮಾಡ್ಕೊಂಡು ಅಲ್ಲಿಗೆ ಹೋಗಿ ಈ ವಿಗ್ರಹದಲ್ಲಿ ವಚನ ಇದೆ ಹೆಂಗ್ ಪ್ರತಿಷ್ಠೆ ಮಾಡ್ತೀರಾ ಅಂತ ಕೇಳೋದು ಯಾರು ಪ್ರತಿಷ್ಠೆ ಮಾಡಿದ್ವಿ ಯಾರು ವಿಗ್ರಹ ಜಗನಾಚಾರ್ಯನಲ್ಲಿ ರಾಜರನ್ನ ಏನ ಯಾವ ತರ ಮಾತಾಡ್ತೀಯ ಹುಡುಗ ಬಂದ್ಬಿಟ್ಟು ಇಷ್ಟೆಲ್ಲ ಕೆಲಸ ಮಾಡಿ ದೇಶನ ಕಣ್ಣು ತೆರೆದು ನೋಡುವಂತ ಕೆಲಸ ಮಾಡಿ ನೀನೊಂದು ಕ್ವಶನ್ ಮಾಡ್ತಾ ಇದ್ದೀವಿ ಏನಪ್ಪಾ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಆ ವಿಗ್ರಹದಲ್ಲಿ ಭಿನ್ನ ಐತೆ ಅದ ಯಾಕೆ ಮಾಡಿದ್ರು ಪ್ರತಿಷ್ಠೆ ಯಾರು ವಿಗ್ರಹ ಮಾಡಿದ್ದು ಅಂತ ಕೇಳಿದ್ರೆ ಅವನು ಎಲ್ಲ ಪಕ್ಕದಲ್ಲಿ ಜಗನಾಚಾರ್ಯ ಇದ್ದರು ಪಕ್ಕದಲ್ಲಿ ಅವನು ಕರೆಸಿದ್ದಾರೆ ಮಗ ಜೊತೆ ಸಂಭಾಷಣೆ ಮಾಡಿ ಅವನು ಬಂದವ್ರೆ ಏನಪ್ಪಾ ಇದು ಹೆಂಗ್ ಮಾಡಿದೆ ನೀನು ಪ್ರತಿಷ್ಠೆ ಯಾವ ತರ ವಿಗ್ರಹ ಮಾಡಿದೆ ಇದ್ರಲ್ಲಿ ಭಿನ್ನ ಐತೆ ಅಂತ ಹೇಳಿದ್ರೆ ಇದ್ರಲ್ಲಿ ಏನು ಇಲ್ಲ ಅಂತ ತಂದೆ ಹೇಳವ್ರು ಅವ್ರು ಸ್ವಲ್ಪ ವಯಸ್ಸಾದವರು ಇವ್ರು ಚಾಣಕ್ಯ ತರ ಇಲ್ಲ ಸರ್ ಅಂತ ಹೇಳಿದಾಗ ಇಲ್ಲಪ್ಪ ಏನಿಲ್ಲ ಅಂದ್ರೆ ನಾನು ಪರಿಶೀಲನೆ ಮಾಡ್ತೀನಿ ನೀವೇನ್ ಮಾಡ್ಕೊಳ್ತೀರ ಅದ್ರ ಭಿನ್ನ ಇದ್ರೆ ನಾನು 2 ಕೈ ಕಟ್ ಮಾಡ್ಕೊಂಡು ಮತ್ತೆ ನಾನು ಕೆಲಸ ಮಾಡಿ 2 ಕೈ ಕಟ್ ಮಾಡ್ಕೊಂಡು ಬಿಡ್ತೀನಿ ಅಂತೇಳಿ ಆಯ್ತು ಅವನು ಆಗಿನ ಕಾಲದಲ್ಲಿ ಅಗ್ರಿಮೆಂಟ್ ಇಲ್ಲ ಮಾತುಕತೆ ಅಷ್ಟೇ ರಾಜ ಮೂಲಕ ಮಾತನಾಡಿ ಮುಗಿತು ಸರ್ ಹಂಗೆ ಕುಳಿತುಕೊಂಡು ಒಂದು 300 ಮಣುವು ಅಂತಾರೆ ಆ ಕಾಲದ 300 ಮಣುವು ಅಂತ ಗಂಧ ತೆಗೆದು ಆ ಗಂಧದಲ್ಲೇ ಲೇಪನ ಮಾಡಿದ್ರು ದೇವರಿಗೆ ಲೇಪನ ಅಂದ್ರೆ ತ್ವಾಪಡಮ್ ಅಂತಾರೆ ಎಲ್ಲ ಮುಚ್ಚಿಬಿಟ್ಟು ಗಾಳಿ ಉಳ್ತಾರೆ ಇಸ್ನಗೆರೆಯಲ್ಲಿ ಆಗಿನ ಇಸ್ನಗೆರೆಯಲ್ಲಿ ಗಾಳಿ ಹೊಡಿತಾ ಎಲ್ಲ ಡ್ರೈ ಆಗ್ತದೆ ಈ ಒಕ್ಕಲತ್ರ ಮಾತ್ರ ಡ್ರೈ ಆಗಲ್ಲ ಅಷ್ಟಾಗಲ್ಲ ನಂಗೆ ತ್ಯಾವ ಅಂಶ ಇರ್ತದೆ ಎಷ್ಟು ಗಾಳಿ ಬೀಸಿದ್ರು ಅದು ತ್ಯಾವ ಇರ್ತದೆ ಏನೋ ಇವಾಗ ಕೇಳಿದ್ರು ರಾಜನ್ನ ಸ್ವಾಮಿ ನೋಡಿ ಸ್ವಾಮಿ
ಅಲ್ಲೊಂದು ವಚನ ಅಂದ್ರೆ ಭಿನ್ನ ವಚನ ಐತೆ, ಮೋಸ ಐತೆ ಅದ್ರಲ್ಲಿ ಒಳಗಡೆ ನೋಡಿಲ್ಲ ಅಂತ ಕೇಳಿ. ಹೌದಾ, ಹೆಂಗೈತಪ್ಪ ಇದೇನು ಇದು ಹಿಂಗೆ ಹೇಳ್ತೀಯ ಅಂತ ಕೇಳವ್ರೆ. ಇವ್ರು ಮಾತು ಕೊಟ್ಟಿದ್ದಾರೆ, ಯಾರು ಕೈ ಕಟ್ ತಂದೆ ಅವಕ್ಕೂ ಗೊತ್ತಿಲ್ಲ ತಂದೆ ಮಗ ಅಂತ. ಸರ್ ನನಗೆ ಉಳಿ ಸುತ್ತಿ ಕೊಡಿ ಅಂತ ಕೇಳೋರು. ಯಾರ ಮಗ ಉಳಿ ಸುತ್ತಿ ಕೊಟ್ರೆ ಎತ್ಕೊಂಡೋಗಿ ಒಕ್ಕಲು ಸರಿಗೆ ಒಂದು ಏಟ್ ಹಿಡಿದ್ರೆ ಆ ಚೆಕ್ಕೆ ಎದ್ಬಿಟ್ಟು ಒಳಗಡೆ ಕಪ್ಪೆ, ಮರುಳು, ನೀರು 3 ಅಷ್ಟು ಪ್ಯಾಕೆ ಒಳಗಡೆ ಇತ್ತು. ಅದ ದೈವ ಸೃಷ್ಟಿ, ಅದು ಬೇಕಾಗಿ ದೈವ ಸೃಷ್ಟಿ ಆಗಿರೋದು. ದೈವ ಸೃಷ್ಟಿ ಆಗಿ ಮಾತು ಪ್ರಕಾರ, ಅದೇ ಮಾತು ಪ್ರಕಾರ ಕಣ್ಣಿಗೆ ಕಾಣಿದ ತಕ್ಷಣ ಪಕ್ಕದಲ್ಲಿ ಉಳಿಯಲ್ಲಿ ತಕೊಂಡ್ಬಿಟ್ಟು ಜಕಣಾಚಾರ್ಯರು 2 ಕೈ ಕಟ್ ಮಾಡ್ಕೊಂಡ್ಬಿಟ್ರು. ಆಗಿನೇ ಅಲ್ಲಿ ಪರಿಶೀಲನೆ ಮಾಡ್ತಾ ಇರುವಾಗ ಕಟ್ ಮಾಡಿದ ತಕ್ಷಣ ಇವರು ಪಕ್ಕದಲ್ಲಿರೋ ಏನಯ್ಯ ಇಷ್ಟೆಲ್ಲ ಕೆಲಸ ಮಾಡಿ ಸಣ್ಣ ವಿಗ್ರಹದಲ್ಲಿ ಈ ತರ ವಚನ ನೋಡಿ ಅವ್ರ ಕೈ ಹೋಯ್ತಲ್ಲಯ್ಯ, ಎಂತ ಮಹಾನ್ ಭಾವರು ಅಂತ ಎಲ್ಲ ಸ್ವಲ್ಪ ದುಃಖದಲ್ಲಿದ್ದಾಗ, ಯಾರು ಇವರು, ಯಾವ ಊರು ಅಂತೇಳಿ, ಇಂಥವ್ರ ಹೆಸರು ಜಕಣಾಚಾರ್ಯರು ಈ ತರ ಎಲ್ಲ ದೇವಸ್ಥಾನ ಕಟ್ಟವ್ರೆ, ಈ ತರ ಬಂದ್ಬಿಟ್ಟಿದ್ರು ಊರ್ಗಳ ಮೇಲೆ ಮಾಡ್ಕೊಂಡು ಅಂತ. ಹೌದತ್ತೆ, ಅವ್ರ ತಾಯಿ ಹೇಳಿದ್ರು ಜಕಣಾಚಾರ್ಯ. ಅವು ಒತ್ಕೊಂಡು ಒಬ್ರಿಗೊಬ್ರು ಕಮೆಂಡ್ ಆಗಿ ಮಾತು ಕೊಟ್ಟ ಮೇಲೆ ಮುಗೀತು. ಕಟ್ ಮಾಡ್ಕೊಂಡ್ಬಿಟ್ನು. ಅದಕ್ಕೆ ಇದು ಕಡು ಜಾತಿ ಅಂತಾರ. ಇವನಿಗೆ ಕಡು ಅಂದ್ರೆ ಹೈ ಲೆವೆಲ್ ಅಲ್ಲ, ಆ ಕೋಪಕ್ಕೆ ತಡೆಯಲ್ಲ ಇವನು. ತಾಯಿ ಅವ್ರ ಮಿಸ್ ಅರ್ಧಾಂಗಿನೇ ಬಿಟ್ಬಿಟ್ಟು ಬಂದ್ರು ಊಟಕ್ಕೆ. ಮಧ್ಯ ಒಂದು ಹೊತ್ತು ಊಟಕ್ಕೆ ಗರ್ಭಿಣಿ ಹೆಂಡತಿನೇ ಬಿಟ್ಟು ಬಂದ್ಬಿಟ್ರು. ಒಂದು 2ನೇದ್ ಬಂದ್ಬಿಟ್ಟು ಮಾತು ತಪ್ಪಲ್ಲ, ಮಾತುಗೋಸ್ಕರ ಪ್ರಾಣ ಕೊಟ್ಟಕ್ಕೂ ಸರಿ ಅಂತ ಕಟ್ ಮಾಡ್ಕೊಂಡ್ರು. ಅವಾಗ ಸುಮ್ನೆ ಯಾವ್ದೋ ಒಂದು ನೆಪ ಹೇಳ್ಬಿಟ್ರು, ರಾಜ್ರ ಕ್ಷಮಾಪಣೆ ಕೇಳಿಲ್ಲ, ಅವನ ಕ್ಷಮಾಪಣೆ ಕೇಳಿ ಮಾಡಿಲ್ಲ. ಮಾತು ಪ್ರಕಾರ ಕಟ್ ಮಾಡ್ಕೊಂಡ್ಬಿಟ್ರು 2 ಕೈ. ಅದಕ್ಕೆ ಕಡಲ್ಲ ಕಡು ಜಾತಿ ಅಂದೋದು ನಮ್ಮ ಒಂದು ಬಿರುದು ಕೊಟ್ಟವ್ರು ಅವ್ರು, ಎಂತ ಕಡು ಅವ್ರು ಅಂತ. ಸರಿ, ಅದೇ ತರ ಅದರ ಪ್ರಕಾರವಾಗಿ ಮತ್ತೆ ಅವರು ದೊಪ್ಕೊಂಡು ಎಲ್ಲ ಅಳ್ಕೊಂಡು ಹತ್ಕೊಂಡು ಮತ್ತೆ ಅಲ್ಲಿಂದ ಕೈದಳಗ್ ಬಂದವರು. ಊರಿಗೆ ಬಂದು ಊರಲ್ಲಿ ಮತ್ತೆ ಚೆನ್ನಿಕೇಶ್ವರ ವಿಗ್ರಹವನ್ನು ತಯಾರು ಮಾಡೋದು. ಅದೇ ಮಂಡಿ ಕೈಯಲ್ಲಿ ಆ ಸುತ್ತಿನ ಮಂಡಿ ಕೈಗೆ ಕಟ್ಟಿಕೊಂಡು ಫೈನಲ್ಗೆ ತಂದೆ ತಾಯಿ ಮಗ ಸೃಷ್ಟಿ ಮಾಡ್ಬೇಕು, ಒಂದು ಹೆಸರು ಇತಿಹಾಸ ಇರಬೇಕು ಅಂತ ಸೃಷ್ಟಿ ಮಾಡಿ ಆ ವಿಗ್ರಹ ಇಲ್ಲಿ ಕೊಟ್ಟವ್ರೆ ಕೈದಳದಲ್ಲಿ. ಇವತ್ತು ಕೈದಳದೆ 49 ಹೋಲ್ ಐತೆ ವಿಗ್ರಹದಲ್ಲಿ. ಅಂದ್ರೆ ನಾವ್ ಇವಾಗ ತಿಂಡಿ ಚಕ್ಲಿ ಯಾವ ತರ ಬಿಡಿಸೋರು ಆ ತರ ಬಿಡಿಸೋದೆ. ನಮ್ಮ ಹಸ್ತ ಬೇಲೂರಲ್ಲಿ ಕೂಡ ಇಲ್ಲ ಅಂತ ಅಪರೂಪ. ಸಣ್ಣ ಕಡ್ಡಿ ಅದೇನಂತದೆ, ಈ ಪರ್ಕಡ್ಡಿ ಅಂತ ಸಣ್ಣ ಕಡ್ಡಿ. ಆ ಕಡ್ಡಿಯಲ್ಲಿ 49 ಹೋಲ್ ಇಕ್ಕೋಬಹುದು. ಈ ಉಂಗುರದಲ್ಲಿ ಹೋಲ್ ಇಕ್ಕವ್ರೆ, ಆ ಕಡ್ಡಿ ದೂರ್ಸಿ ಕಡೆ ತೆಗಿಬಹುದು. ಅದೇ ತರ ಕೆಲಸ ಮಾಡಿ ಅವರೊಂದು ಸಾಧನೆ ಅಪರೂಪ. ಈ ಸೂರ್ಯಚಂದ್ರ ಇರುವವರೆಗೂ ಬೆಳೀತಾನೆ ಐತೆ ನಿಜವಾಗ್ಲು. ಅವ್ರ ಸಾಧನೆಗೆ ನಾವು ಎಷ್ಟೊಂದು ಸಂಶಯ ಮಾಡಿದ್ರು ನಮ್ಗೆ ಸಿಗಲ್ಲ ಅದು. ಇಲ್ಲ, ಖಂಡಿತ ಹೌದು. ವೀಕ್ಷಕರೇ, ಮಂಜುನಾಥ ಆಚಾರ್ಯವರು ಅಂದರೆ ಇಡೀ ಅವರ ವಂಶದ ಪರಂಪರೆಯನ್ನು ಹೇಳಬೇಕಾದ್ರೆ ಅವರು ಆ ವಂಶದವರು ಅಂತಲ್ಲ, ನಾವೆಲ್ಲರೂ ಕೂಡ ಈ ನೆಲದಲ್ಲಿದ್ದೀವಲ್ಲ, ನಮ್ಮ ಈ ಭೂಮಿಯಲ್ಲಿ ಅಷ್ಟು ಸೂಕ್ಷ್ಮವಾಗಿ ಕೆಲಸ ಮಾಡುವಂಥ ಅದ್ಭುತವಾದಂಥ ಶಿಲ್ಪಿ ವಿಶ್ವಕರ್ಮ ಸಮುದಾಯದಲ್ಲಿ ಬೆಳೆದ ನಿಂತದ್ದು, ಇಡೀ ವಿಶ್ವವೇ ತಿರುಗಿ ನೋಡೋ ರೀತಿಯಲ್ಲಿ ಮಾಡುವಂಥ ಸೂಕ್ಷ್ಮ ಕೆತ್ತನೆಯ ಕುಸರಿ ಕೆಲೆ ಮಾಡುವಂಥ ಅದ್ಭುತವಾದಂಥ ಕಲಾವಿದರ ಪರಂಪರೆ ಇಲ್ಲಿದೆ. ಅವರ ಕುಟುಂಬದವರಾಗಿ ಅದನ್ನು ಮುಂದುವರಿಸ್ತಾ ಇದ್ದಾರೆ ಅಂತ. ಯಾಕಂದರೆ ವಿಶ್ವಕರ್ಮ ಸಮುದಾಯದ ಬಗ್ಗೆ ಮಾತನಾಡಬೇಕಾದ್ರೆ ಸಾಕ್ಷಾತ್ ವಿಶ್ವಕರ್ಮರ ಬಗ್ಗೆ ನೆನಪಿಸ್ಕೊಳ್ಬೇಕು. ಯಾಕಂದರೆ ದೇವಾನುದೇವತೆಗಳಿರ್ಬೋದು, ರಾಜ ಮಹಾರಾಜರಿರ್ಬೋದು, ಅವರೆಲ್ಲರಿಗೂ ಕೂಡ ಬೇಕಾದದ್ದು ಎಲ್ಲವನ್ನೂ ಕೂಡ ನಿರ್ಮಿಸಿ ಕೊಟ್ಟಂಥ ಸಾಕ್ಷಾತ್ ಭಗವಂತನ ಸ್ವರೂಪಿಯಾಗಿ ಆರಾಧನೆ ಮಾಡುವಂಥ ವಿಶ್ವಕರ್ಮರನ್ನು ನಿಜವಾಗ್ಲೂ ಅದು ಎಷ್ಟು ಬಾರಿ ಸಾಕ್ಷಾತ್ ವಿಶ್ವಕರ್ಮರನ್ನ ಅದು ಎಷ್ಟು ಬಾರಿ ಬಣ್ಣಿಸಿದ್ರು ಕೂಡ ಕಡಿಮೆ ಅನಿಸುತ್ತೆ. ಆ ಸಮುದಾಯಕ್ಕೊಂದು ನಮಸ್ಕಾರ ಹೇಳೋದ್ರ ಜೊತೆಗೆ ಒಂದು ಕಡೆ ಆ ಜಕಣಾಚಾರಿ, ಆ ಕುಟುಂಬ, ವಂಶ, ಈ ಪರಂಪರೆಯನ್ನು ಮುಂದುವರಿಸ್ಕೊಂಡು ಬರ್ತಾ ನಿಜವಾಗ್ಲೂ ನನಗೆ ಹೆಮ್ಮೆ ಅನಿಸುತ್ತೆ. ಇಲ್ಲಿ 2 ವಿಗ್ರಹಗಳಿದೆ, ನೀವು ವಿಶೇಷವಾಗಿ ಸೂಕ್ಷ್ಮವಾಗಿ ಗಮನಿಸ್ಬೋದು. ಸಾಕ್ಷಾತ್ ಡಂಕಣಾಚಾರಿಯವರು ಪೂಜೆ ಮಾಡ್ತಾ ಇದ್ದಂಥ ಆ ವಿಗ್ರಹಗಳು ವಂಶ ಪಾರಂಪರ್ಯವಾಗಿ ಅದು ಇವರ ಕುಟುಂಬದಲ್ಲಿ ಮುಂದುವರ್ಕೊಂಡು ಬಂದಿದೆ. ಅದನ್ನು ಗಮನಿಸ್ಬೋದು ನೀವು. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಸಾಕ್ಷಾತ್ ದೇವರೇ ಬಂದಲ್ಲಿ ನಿಂತಿದ್ದಾರೇನೋ, ಅಥವಾ ಒಂದು ಮುಗ್ಧ ಮನಸ್ಸಿನ ಮಕ್ಕಳನ್ನು ನಿಲ್ಲಿಸಿ ಅವರಿಗೆ ಸಿಂಗಾರ ಮಾಡಿದ್ರೆ ಹೇಗಿರುತ್ತಲ್ಲ ಆ ರೀತಿಯ ಮುಖಭಾವ ಇದೆ. ಇದೆಲ್ಲವೂ ಕೂಡ ಖಂಡಿತ ಸುಮ್ಮನೆ ಬರೋದಲ್ಲ.
ಒಂದು ಕಡೆ ಪರಿಶ್ರಮ, ಇನ್ನೊಂದು ಕಡೆ ನಿಷ್ಕಲ್ಮಶವಾದ ಮನಸ್ಥಿತಿ ಇದ್ದಾಗ ಮಾತ್ರ ಇದೆಲ್ಲ ಕೂಡ ಸಾಧ್ಯ ಆಗುತ್ತೆ. ಹಾಗಾಗಿ ಮತ್ತೆ ಮಂಜುನಾಥಾಚಾರ್ಯ ಅವರೇ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಇಡೀ ವಂಶಕ್ಕೆ ಒಂದು ದೊಡ್ಡ ನಮಸ್ಕಾರ ಹೇಳಬೇಕು. ಈ ನಿಟ್ಟಿನಲ್ಲಿ ಅಂದರೆ ಇಷ್ಟು ವಿಚಾರ ಹೇಳಿದ್ರಿ, ಇತಿಹಾಸ ಹೇಳಿದ್ರಿ, ಪುರಾಣದ ಐತಿಹ್ಯಗಳನ್ನು ಹೇಳಿದ್ರಿ, ಎಲ್ಲನೂ ಕೇಳಿದ್ವಿ. ಈಗ ನಾವು ಶಿಲ್ಪಕಲೆಯ ಬಗ್ಗೆ ತಿಳ್ಕೊಂಡಿದ್ದು ಒಂದಷ್ಟು ವಿಚಾರ ಆದರೆ, ಈಗ ನಾವು ಲೋಹದ ಶಿಲ್ಪಕಲೆಯ ಬಗ್ಗೆ ತಿಳ್ಕೊಳ್ಬೇಕು. ಯಾಕಂದರೆ ನೀವು ಪಂಚಕಲೆಗಳ ಬಗ್ಗೆ ವಿಶೇಷವಾಗಿ ನೀವು ಪರಿಣಿತಿಯನ್ನು ಪಡೆದುಕೊಂಡಿದ್ದೀರಾ. ಈಗ ಲೋಹ ಅಂತ ಬಂದಾಗ ಈಗ ನಾವು ಕೆಲವು ವಿಚಾರಗಳನ್ನು ಕೇಳಿದ್ದೀವಿ. ಚಿನ್ನ ಅಂತ ಹೇಳಿದ್ರೆ ಪ್ಯೂರ್ ಚಿನ್ನ, 24 ಕ್ಯಾರೆಟ್ ಚಿನ್ನ ಅಂತ ಹೇಳಿದ್ರೆ ಅದರಲ್ಲೇ ಆಭರಣಗಳನ್ನು ಮಾಡೋಕ್ಕೆ ಬರೋದಿಲ್ಲ ಅಂತ. ಅಂದರೆ ಅದಕ್ಕೆ ಬೇಕಾದಂಥ ಪ್ರಮಾಣದಲ್ಲಿ ಬೇರೆ ಬೇರೆ ಲೋಹಗಳನ್ನು ಸಮ್ಮಿಶ್ರ ಮಾಡಿದಾಗ ಮಾತ್ರ ಅದಕ್ಕೊಂದು ಆಕಾರ ಕೊಡೋಕ್ಕಾಗತ್ತೆ ಅಂತ. ಈ ನಿಟ್ಟಿನಲ್ಲಿ ನೀವು ಅಂದರೆ ಲೋಹಗಳ ಬಗ್ಗೆ ಹೇಳಿ. ಒಂದು ಉತ್ಸವ ಮೂರ್ತಿ ತಯಾರು ಮಾಡಬೇಕು ಅಂದರೆ ಈಗಿನ ಈ ಶಾಸ್ತ್ರೋಕ್ತವಾಗಿ ಮಾಡಬೇಕು ಅಂದರೆ ಪಂಚಲೋಹಗಳು ಬೇಕು. ಪಂಚಲೋಹಗಂటే ಹಿತ್ತಾಳೆ, ತಾಮ್ರ, ಕಂಚು, ಬೆಳ್ಳಿ, ಬಂಗಾರ, 5 ಲೋಹಗಳನ್ನು ಮಿಕ್ಸ್ ಮಾಡಿ ಪಂಚಲೋಹಗಳು. ಇದರಲ್ಲಿ ಪಂಚಲೋಹದಲ್ಲಿ ಪಂಚಭೂತಗಳು ಯಾವ ಥರ ಇದೆ, ನಮ್ಮ ಆಕಾಶ, ಸೂರ್ಯ, ಗಾಳಿ, ಭೂಮಿ, ನೀರು ಯಾವ ಥರ ಆಯಿತು ಅದಕ್ಕೆ ಅನುಕೂಲವಾಗಿ ಇದರಲ್ಲಿ ಈ ಪಂಚಲೋಹದಲ್ಲಿ ಅನ್ವಯಿಸ್ತದೆ. ಈ ಪಂಚಭೂತಗಳಿಗೆ ಈ ಪಂಚಲೋಹ ಅನ್ವಯಿಸ್ತದೆ. ಅದರಿಂದ ಆ ಶಕ್ತಿನ ದೇವ್ರು ಹೇಳ್ಕೊಳ್ತದೆ. ಮೊದಲಿಗೆ ದೇವರಲ್ಲಿ ಶಕ್ತಿ ಬರಲ್ಲ, ಈ ಪಂಚಭೂತಗಳಲ್ಲಿ ಶಕ್ತಿ ಐತಿ. ಅಂದ್ರೆ ಪ್ರಕೃತಿಯಿಂದ ಪ್ರಕೃತಿ ಇದರಲ್ಲಿ ಪಂಚಲೋಹಗಳಿದ್ರೆ ಪವರ್, ಮ್ಯಾಗ್ನೆಟ್ ಕಬ್ಬಿಣ ಹೆಂಗೆ ಅದು ತರ ಈ ಮೂರ್ತಿ ಮಾಡಿರ್ತೀವಿ, ಅದು ಪ್ರಕೃತಿ. ಇದು ಲೋಹಗಳಲ್ಲಿ ಮೂರ್ತಿ ಮಾಡಿರ್ತೀವಿ. ಈ 5 ಪಂಚಭೂತಗಳು ಈ ಪವರ್ ಹೇಳ್ಕೊಡ್ತದೆ ದೇವ್ರು. ಆಗ ದೇವ್ರಿಗೆ ಪ್ರಾಣ ತುಂಬುತ್ತದೆ. ಆವಾಗ ಪ್ರಾಣ ಶಕ್ತಿ ಬರ್ತದೆ. ಆ ದೇವ್ರನ್ನ ಬೇಡ್ಕೊಂಡ್ರೆ ನಗುವಂದ್ರೆ ನಗೀತಾರೆ, ಮಾತಾಡ್ತಾರೆ. ಆ ತರ ಪವರ್ ತುಂಬುತ್ತದೆ. ಯಾಕಂದ್ರೆ ನಮ್ಮ ಜೀವ ಇರೋದು, ನಾವು ಆಹಾರವಾಗಿ ತಿಂತಾ ಇರೋದು, ನಮ್ಮ ಜೀವಂತವಾಗಿ ಇರಬೇಕು ಅಂದ್ರೆ ಪಂಚಭೂತಗಳು, ಗಾಳಿ, ನೀರು, ಭೂಮಿ, ಆಕಾಶ ಇರಲೇಬೇಕು. ಇದರಲ್ಲಿ ಯಾವ್ದು ಒಂದು ಕಮ್ಮಿ ಆದ್ರೂ ನಮ್ಮ ಜೀವ ಇರೋದಿಲ್ಲ. ಹೌದು, ಅಲ್ಲ, ಮನುಷ್ಯನ ದೇಹ ನಿರ್ಮಾಣ ಆಗಿರೋದು ಪಂಚಭೂತಗಳಿಂದನೇ. ನೀವು ಹೇಳ್ತಾ ಇರೋದು ಪ್ರಕೃತಿ ಮಧ್ಯದಲ್ಲೂ ಮತ್ತೆ ಈ ದೇವರ ವಿಗ್ರಹ ಪಂಚಲೋಹ ಅಂದ್ರೆ ಅದು ಅಲ್ಲಿಗೆ, ಅಂದ್ರೆ ಎಲ್ಲ ಒಂದಕ್ಕೊಂದು ಬೆಸ್ಕೊಂಡೈತೆ. ಇದು ಈ ಪಂಚಭೂತಗಳಲ್ಲಿ ಮತ್ತೆ ನಾವು ಪಂಚಭೂತಗಳಿಗೆ ನಾವು ಅರ್ಪಣೆ ಆಗ್ತೀವಿ. ಹೌದು, ನಾವು ಜೀವ ಕಳೆದ ಮೇಲೆ ನಮ್ಮ ದೇಹವನ್ನು ಪಂಚಭೂತಗಳು ನೇತಾಗ್ತದೆ. ನಮ್ಮ ಜೀವ ಹೋಗೋದನ್ನು ಗಾಳಿ ಸೇರ್ಕೊಳ್ತದೆ. ನಮ್ಮ ಈ ದೇಹಕ್ಕೆ ಮಣ್ಣಾಗ್ತದೆ. ಈ ಮಣ್ಣಲ್ಲಿ ಹೋದ್ರೆ ಮಣ್ಣಲ್ಲಿ ಒಂದು ಪಂಚಭೂತದಲ್ಲಿ ಒಂದು ಭೂದೇವಿ, ಆ ಮಣ್ಣಲ್ಲಿ ಬೆರಕೆ ಆದ್ರೆ ನೀರಾಯ್ತು, ಕರಗೋಯ್ತು, ಒಂದು ಮರ ಹೇಳ್ಕೊಳ್ತು, ಮತ್ತೆ ನೀರಕ್ಕೆ ಮಿಕ್ಸ್ ಆಗ್ತದೆ. ಎಲ್ಲ ಇಲ್ಲೇ ಎಲ್ಲಿ ಹೋಗಲ್ಲ ನಾವು, ಎಲ್ಲ ಈ ಪಂಚಭೂತದಲ್ಲೇ ನಾವು. ಸೃಷ್ಟಿನೂ ಇದೆ, ಅಂತ್ಯನೂ ಇದೆ ನಮ್ದು. ಅದೇ ತರ ಪವರ್ ಈ ದೇವರಿಗೆ ಹೇಳ್ಕೊಳ್ತದೆ ಈ ಪಂಚಭೂತಗಳಲ್ಲಿ. ಈ ಪಂಚಲೋಹಗಳು ಪಂಚಭೂತಗಳಲ್ಲಿ ಹೇಳ್ಕೊಂಡಿರುತ್ತೆ. ಆವಾಗ ದೇವ್ರು ಮಾತಾಡ್ತದೆ, ನಗೀತದೆ, ಅದ್ರಲ್ಲಿ ಪವರ್ ಇರ್ತದೆ. ಇದು ಸತ್ಯ. ಈಗ ಪಂಚಲೋಹ ಅಂತ ಹೇಳಿದ್ರಲ್ವಾ, ಈಗ 5 ಲೋಹಗಳು ಅಂತ ಹೇಳಿದ್ರಿ, ಅಂದ್ರೆ ಅದಕ್ಕೆ ಇಷ್ಟು ಪ್ರಮಾಣ ಇದೆಯಾ? ಅಂದ್ರೆ ಚಿನ್ನ ಅಂದ್ರೆ ಇಷ್ಟು ಗ್ರಾಮ್ ಇರಬೇಕು ಅಥವಾ ಈ ತರ ಅಂತ ಹೇಗೆ, ಯಾವ ತರ? ಸರ್, ಇದು ಪಂಚಲೋಹಗಳು ಅಂದ್ರೆ ಲೋಹಗಳಲ್ಲಿ ಡಿವೈಡ್ ಮಾಡಬೇಕು. ಸರಿ ಪದ್ಧತಿ. ಬೆಳ್ಳಿ, ಬಂಗಾರ 10 ಗ್ರಾಮ್ ಬೆಳ್ಳಿ ತಗೊಂಡ್ರೆ 10 ಗ್ರಾಮ್ ಚಿನ್ನ, 2 ಕಮೆಂಟ್. 1 ಡಬಲ್ ತಾಮ್ರ, 20 ಗ್ರಾಮ ತಾಮ್ರ ಹಾಕಿ ಮತ್ತೆ 20 ಗ್ರಾಮ ಕಂಚು, ಅದರ ಮತ್ತೆ 1 ಡಬಲ್ 20 40 ಗ್ರಾಮನ್ನು ಹಿತ್ತಾಳೆ. ಇದೆಲ್ಲ ಅಧ್ಯಯನ ಮಾಡ್ಬೇಕು, ಡಿವೈಡ್ ಮಾಡ್ಕೋಬೇಕು. ಅದ್ರಲ್ಲಿ ಪವರ್ ಇರ್ತದೆ. ಸುಮ್ನೆ ಶಾಸ್ತ್ರಕ್ಕಾದ್ರೂ ಪ್ರಯೋಜನ ಇಲ್ಲ. ಆ ಶಾಸ್ತ್ರಕ್ಕಾಗಿದ್ರೆ ಶಾಸ್ತ್ರನೇ, ಅದು ಶಾಸ್ತ್ರನೇ ಅಷ್ಟೇ. ಶಾಸ್ತ್ರನೇ ಶಾಸ್ತ್ರ. ಅದರ ನಿರೂಪ ತೋರಿಸ್ಬೇಕು, ಅದು ಫೋರ್ ನೋಡ್ಬೇಕು ಅಂದ್ರೆ ಅದೆಲ್ಲ ಡಿವೈಡ್ ಮಾಡಿ ಹಾಕ್ಬೇಕು, ಇಷ್ಟಿಷ್ಟು ಬೇಕು. ಬೇಕಾಬಿಟ್ಟು ಏನು ಮಾಡೋ ಹಂಗಿಲ್ಲ. ಅದೇ ಅಂದ್ರೆ ನೀವು ಬಳಸೋ ಲೋಹದಲ್ಲೂ ಶಾಸ್ತ್ರ ಇದೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ಅಂದ್ರೆ ಈಗ ಒಂದು ವಿಗ್ರಹಗಳನ್ನ ನೋಡಿದಾಗ ಕೆಲವು ಸಾಲಿಡ್ ಆಗಿರುತ್ತೆ, ಅಂದ್ರೆ ನಾವು ಆ ವಿಗ್ರಹನ ಎತ್ತೋದೇ ಇಲ್ಲ, ಎತ್ತಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇನ್ ಕೆಲವು ಲೈಟ್ ವೆಯ್ಟ್, ಅಂದ್ರೆ ಹಾಲೋ ಇರುತ್ತೆ, ಒಳಗಡೆ ಕೊಳವೆ ತರ ಇರುತ್ತೆ. ಅಂದ್ರೆ ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ? ಸರಿ, ನಾವು ಓರಕ್ಕೆ ನಾವು ರೆಡಿ ಮಾಡ್ಕೊಳ್ಬೇಕು. ಕೆಲಸ ಒಂದೇ ಇರ್ತದೆ, ಬಟ್ ಪವರ್ ಅನ್ನೋದು ಒಂದೇ ಇರ್ತದೆ, ಲೋಹಗಳು ಒಂದೇ ಇರ್ತದೆ. ಇವಾಗ ನಾವು ಊರಲ್ಲಿ ಪ್ರಕಾರ ಉತ್ಸವ ಮಾಡ್ಬೇಕು, ಒತ್ತಬೇಕು. 4 ಕಡೆ ವಿಗ್ರಹ ಬಂದು ಸಾಲಿಡ್ ಅಲ್ಲಿ ಮಾಡ್ಬೇಕು. ಸುಮಾರು ಒಂದು 400 ಕೆಜಿ ಬರ್ತದೆ. 400 ಕೆಜಿ ಹೊತ್ಕೊಂಡು ಓಡಾಡಕ್ಕಾಗಲ್ಲ. ಅದ ನಮ್ಗೆಲ್ಲ ಒಂದು 100 ಕೆಜಿ ಅಲ್ಲಿ ಬೇಕು ಅಂತ ಬೇಡಿಕೆ ಮಾಡ್ತಾರೆ. 100 ಕೆಜಿ ಮಾಡಬೇಕು
ಬೇಕು ಅಂದ್ರೆ ಅದು ಒಳಗಡೆ ಎಲ್ಲ ಟೊಲ್ಲಿಗೆ ಬೇಕು, ಟ್ಯಾಲೆಂಟ್ ವರ್ಕ್. ಬಟ್ ಈ ಸಾಲಿಡ್ ಗಂತ ವರ್ಕ್ ಜಾಸ್ತಿ ಇದೆ, ಅದ್ರಲ್ಲಿ ಜಾಸ್ತಿ ಕಷ್ಟ ಐತೆ ಅದು. ಒಳಗಡೆ ಎಲ್ಲ ಬೇರೆ ಬೇರೆ ನಮ್ಮ ಮೊಟ್ಟೆಯಲ್ಲಿ ಹೆಂಗ ತರ ಓಪನ್ ಅದೆಲ್ಲ ಬಿಡಿಸ್ಬೇಕು, ಅದು ತುಂಬಾ ಕಷ್ಟವಾದ ಕೆಲಸ. ಓಕೆ. ಮತ್ತೆ ಅದು ಭೇದ ಭಾವ ಇಲ್ಲ, ಮೂರ್ತಿ ಇದು ಮೂರ್ತಿನೇ ಅದು ಮೂರ್ತಿ, ಎಲ್ಲ ಕಲೆ ಕ್ರಮೇಣ ಶಿಕ್ಷಣ ಎಲ್ಲ ಒಂದೇ ಇರ್ತದೆ. ಈಗ ನಾನಂದರೆ ಪ್ರಭಾವಳಿ ವಿಚಾರ ಅಥವಾ ಇಡೀ ದೇವಸ್ಥಾನದ ಮೇಲೆ ನೀವೇನು ಹೊದಿಕೆ ಹಾಕ್ತೀರಾ ಆ ರೀತಿದೆಲ್ಲ ಗಮನಿಸಿದಾಗ ಕೆಲವು ಕಡೆ ಮೂಲ ಅಂದರೆ ಕಲ್ಲಿನ ಮೇಲೆ ಏನು ಕೆತ್ತನೆ ಆಗಿರುತ್ತಲ್ಲ ಅಂದರೆ ಅದೇ ಥರನೇ ಮಾಡಿರ್ತಾರಲ್ಲ, ಅದು ಹೆಂಗೆ ಅಂದರೆ ಅದರದೇನೆ ಅಚ್ಚನ್ನು ತಗೊಂಡಿರ್ತಾರ ಹೇಗೆ? ಇಲ್ಲ ಇಲ್ಲ, ಇದು ಕಲ್ಲಿನ ಕೆಲವರು ಕೇಳ್ತಾರೆ, ಒಳ್ಳೆ ಕ್ವಶನ್ ಮಾಡ್ತಾರೆ. ಸ್ವಾಮಿ ನಮ್ಮ ಕಲ್ಲಲ್ಲಿ ಏನಾಯ್ತು ಅದೇ ತರ ಇರಬೇಕು, ಅವರೊಂದು ಭಾವ, ಅವರೊಂದು ಆಸೆ, ಅವರೊಂದು ಊಹೆ ಹಿಂಗೆ ಇರಬೇಕು ಅಂತ. ಹೌದು, ಅದೇ ತರ ಮಾಡಬೇಕು ಅಂದ್ರೆ ನಾನು ಇವಾಗ ಹೇಳ್ದಲ್ಲ ಸರ್ ನಿಮಗೆ ವ್ಯಾಕ್ಸ್ ಮೇಣ ಅಂತ, ವ್ಯಾಕ್ಸ್ನ ಬಿಸಿ ನೀರಲ್ಲದೆ ಮೆತ್ತಗಾಗ್ತದೆ, ಗೋಧಿ ಹಿಟ್ಟು, ಚಪಾತಿ ಗೋಧಿ ಹಿಟ್ಟು ಮೆತ್ತಗಾಗ್ತದೆ. ಓಕೆ. ಬಿಸಿ ಬಿಸಿನೇ ಕಲ್ಲಿಗೆ ಸ್ವಲ್ಪ ಎಣ್ಣೆ ಉಜ್ಜಿಬಿಟ್ಟು ಕಲ್ಲಿಗೆ ಮೆತ್ತಿ ಬಿಟ್ಟು ಫುಲ್ ಕವರ್ ಮಾಡ್ಬಿಟ್ಟು ಓಕೆ. ಒಂದು 10 ನಿಮಿಷ ಬಿಟ್ಟ ಮೇಲೆ ಹಾರ್ಡ್ ಆಗ್ತದೆ. ಓಕೆ. ತಣ್ಣೀರಾಗದೆ ಹಾರ್ಡ್ ಆಗ್ತದೆ. ಒಳಗಡೆ ಎಣ್ಣೆ ಹಚ್ಚಿರ್ತೀವಿ, ಕೊಬ್ಬರಿ ಎಣ್ಣೆನೋ ಕರಳೆ ಎಣ್ಣೆನೋ, ಕಲ್ಲಿಗೂ ವ್ಯಾಕ್ಸ್ಗೂ ಹಿಡ್ಕೊಳ್ತೀರ ಸೆಂಟ್ರಲ್ ಮಧ್ಯದಲ್ಲಿ. ಆವಾಗ ಈ ವ್ಯಾಕ್ಸ್ ಸುಮ್ಮನೆ ನಾವು ಕೈಯಲ್ಲಿ ಹಿಂಗಂದ್ರೆ ರಿಮೂವ್ ಆಗ್ತದೆ, ವಾಪಸ್ ಬಂದು. ಓಕೆ. ಓಕೆ. ಈ ಡ್ರೈ ಆಗಿರ್ತದಲ್ಲ, ಹೀಟಲ್ಲಿ ಪ್ರೆಸ್ ಮಾಡಿದಾಗ ಹೋಲೆಲ್ಲ ಕೂತ್ಕೊಂಡಿರ್ತದೆ. ರಿಟರ್ನ್ ಬಂದಾಗ ತಣ್ಣಗಾದ್ಮೇಲೆ ಅದು ಡೈ ಹಂಗೆ ಬಿದ್ದಿರ್ತದೆ, ಯಾವ ತರ ಶೇಪ್ ಎಕ್ಸಾಕ್ಟ್ ಇಂಪ್ರೆಷನ್ ಹಂಗೆ ಇರ್ತದೆ. ಮತ್ತೆ ಅದ್ ತಗೊಂಡ್ ಬಂದು ನಾವು ಮೋಲ್ಡ್ ಫೈಬರ್ ಮಾಡ್ತೀವಿ, ಅದ್ ತಗೊಂಡ್ ಫೈಬರ್ ಮುಚ್ಚಿ ಬಿಡ್ತೀವಿ ತುಂಬಾ. ಫೈಬರ್ ಅದೇ ಡೈ, ಅದೇ ವರ್ಕು, ಅದೇ ಬೇಲು, ಅದೇ ಗಿಣಿ, ಯಾವ ತರ ಒಂದು ಸಿಂಹ, ಒಂದು ಫ್ಲವರ್ ಅದೇ ತರ ಇರ್ತದೆ. ಮತ್ತೆ ಅದ್ರ ಮೇಲೆ ತಗಡಿದ್ದಲ್ಲ ತಗಡು, ಅದ್ರ ಮೇಲೆ ಇಟ್ಟು ನಾವು ಪ್ರೆಸ್ ಮಾಡ್ತೀವಿ ಕೈಯಲ್ಲಿ, ಸುತ್ತಿಗೆಯಲ್ಲಿ ಆಗ್ಲಿ, ಇಲ್ಲಾಂದ್ರೆ ಮರದ ಬರ್ತದ ಪೀಸ್, ಇಲ್ಲ ಫೈಬರ್ ಬಂದೈತಿ. ಇವಾಗ ಅದಕ್ಕೆ ಮುಂಚೆ ಕೊಂಬು ಬರ್ತಾ ಇತ್ತು, ಎಮ್ಮೆಗಳದ್ದು ಇದೆಲ್ಲ ಕೊಂಬು. ಕೊಂಬಲ್ ಪ್ರೆಸ್ ಮಾಡ್ಕೊಂಡು ಹೊಡಿತಾ ಇದ್ರೆ ಒಳಗಡೆ ಪ್ರಿಂಟು ಶೀಟ್ ಮೇಲೆ ಕಾಣಿಸ್ಕೊಳ್ಳೋದು. ಅದೇ ಮತ್ತೆ ಕುಚರಿ ಕೆಲಸ ಮಾಡ್ಕೊಳ್ತೀವಿ. ಮತ್ತೆ ಇವಾಗ ಎತ್ಕೊಂಡು ಕುಳಿಸ್ಬಿಟ್ರೆ ಕರೆಕ್ಟ್ ಅಲ್ಲಿ ಹಂಗೆ ಕೂತ್ಕೊಳ್ಳುತ್ತೆ. ವೀಕ್ಷಕರೇ ನೋಡಿ, ನಾವು ಯಾವುದೋ ಒಂದು ನೋಡಿದ ತಕ್ಷಣ ಕೆಲಸಗಳನ್ನು ವಾವ್ ಅಂತ ಒಂದಷ್ಟು ಹೇಳಿದ್ರೆ ಇನ್ನೊಂದಷ್ಟನ್ನು ಇದೇನೋ ಸರಿ ಇಲ್ಲ ಅಂತ ಒಂದೇ ಒಂದು ಕ್ಷಣ ರೀ ನಾವು ಮಾತಾಡೋದು. ಆದರೆ ಅದರ ಹಿಂದಿನ ಪರಿಶ್ರಮ ಏನಿದೆಯಲ್ಲ, ಎಷ್ಟು ಕಷ್ಟ ಅನ್ನೋದರ ಜೊತೆಗೆ ಅದನ್ನು ಎಷ್ಟು ಶ್ರದ್ಧೆಯಿಂದ ಮಾಡಿರ್ತಾರೆ. ಹಾಗಾಗಿ ಎಲ್ಲವನ್ನೂ ಕೂಡ ಗೌರವಿಸಬೇಕು ಅನ್ನೋದು ಕೂಡ ಈ ಸಂಚಿಕೆ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಲ್ಲದೆ ನಾವಿವಾಗ ಒಂದು ವಿಗ್ರಹಗಳನ್ನು, ಉತ್ಸವ ಮೂರ್ತಿಗಳನ್ನಿರ್ಬೋದು, ಪ್ರಭಾವಳಿ, ಈ ಎಲ್ಲ ವಿಚಾರಗಳನ್ನು ಹೇಳ್ತಾ ಇದ್ವಿ. ಅದರ ಜೊತೆಗೆ ಏನಂತ ಹೇಳಿದ್ರೆ, ದೇವಾನುದೇವತೆಗಳಿಗೆ, ಮೂಲ ವಿಗ್ರಹಗಳಿಗೆ ನಾವು ಆಭರಣಗಳನ್ನು ಮಾಡಿಸೋದು ಅಥವಾ ಕವಚಗಳನ್ನು, ಕಿರೀಟ ಇರ್ಬೋದು, ಎದೆಗವಚ ಇರ್ಬೋದು, ಆ ಥರದ್ದು ಕಂಪ್ಲೀಟ್ ಇಡೀ ದೇವರಿಗೆ ಮಾಡೋದು, ಬೆಳ್ಳಿದು, ಚಿನ್ನದ್ದೆಲ್ಲ ಮಾಡ್ತಾರಲ್ಲ. ಇವಾಗ ಅವಾಗಲೂ ನೀವು ಇದೇ ಥರ ಇಂಪ್ರೆಷನ್ ತಗೊಳ್ತೀರಾ? ಅಬ್ಬಾ, ಒಂದೇ ನಿಮಿಷ ವೀಕ್ಷಕರೇ ನೋಡಿ, ಅಲ್ಲ ಮೂಲ ವಿಗ್ರಹಕ್ಕೆ ಇಂಪ್ರೆಷನ್ ಅಂದರೆ ನಾವೇನಾದರೂ ಕವಚ, ಯಾರಾದರೂ ಹರಕೆ ಇರುತ್ತೆ, ನಾನು ಕಿರೀಟ ಮಾಡಿಸ್ಕೊಡ್ತೀನಿ, ಕವಚ ಮಾಡಿಸ್ಕೊಡ್ತೀನಿ ಅಂದಾಗ, ಅಂದರೆ ಇವರೆಲ್ಲ ಎಷ್ಟು ಅದೃಷ್ಟವಂತರು. ಒಂದು ಮೂಲ ವಿಗ್ರಹನೇ ನಿರ್ಮಾಣ ಮಾಡೋದಾದರೆ, ಇನ್ನೊಂದು ಕಡೆ ಕವಚಗಳನ್ನು ಮಾಡಬೇಕಾದ್ರೆ ಸಾಕ್ಷಾತ್ ದೇವರನ್ನು ಮುಟ್ಟಿ ನೋಡಿ. ಕಳೆದ ಸಂಚಿಕೆಯಲ್ಲೂ ನಮಸ್ಕಾರ ಮಾಡ್ಕೊಂಡಿದ್ದೆ, ಇವಾಗ ಒಂದು ನಮಸ್ಕಾರ ಮಾಡ್ಕೊಳ್ತೀನಿ. ಯಾಕಂದರೆ ಇವ್ರನ್ನ ಮುಟ್ಬಿಟ್ರೆ ನಾವು ದೇವ್ರನ್ನ ಮುಟ್ಟಿದಷ್ಟು, ಅಂದರೆ ನಮಗೊಂದಷ್ಟು ಏನೋ ಒಂದಷ್ಟು ಆಶೀರ್ವಾದ ಸಿಗಲಿ ಅಂತ ನಿಮ್ಮ ಮುಖಾಂತರ ಹೇಳಿ ಸರ್. ಅದೇ ಇವಾಗ ವ್ಯಾಕ್ಸ್ ತಗೊಳ್ತೀವಿ, ವ್ಯಾಕ್ಸ್ ತಕೊಂಡೋಗಿ ಫಸ್ಟ್ ಪರ್ಮಿಷನ್ ತಗೋಬೇಕು. ನಾವು ಸೃಷ್ಟಿ ಮಾಡೋವರೆಗೂ ವಿಶ್ವಬ್ರಾಹ್ಮಣ ಸೃಷ್ಟಿ ಆದ್ಮೇಲೆ, ಪ್ರಾಣ ಪ್ರತಿಷ್ಠೆ ಆದ್ಮೇಲೆ ಅವರಿಗೆ ಆದಂತಹ ಒಂದು ಅರ್ಚಕರು ನಿಯಮ ಮಾಡ್ಕೊಂಡಿರ್ತಾರೆ, ಅವ್ರ ಆಧೀನದಲ್ಲಿ ಇರ್ತಾರೆ ದೇವಸ್ಥಾನ, ದೇವರು. ಆ ದೇವ್ರು ಮುಟ್ಬೇಕು ಅಂದ್ರೆ ಮತ್ತೆ ನಮ್ಮ ಪರ್ಮಿಷನ್. ಇಷ್ಟೆಲ್ಲ ಕಷ್ಟ ಬಿಟ್ಟು ವಿಗ್ರಹ ತಯಾರು ಮಾಡಿ, ಇಷ್ಟೆಲ್ಲ ಮಾಡಿ, ಮತ್ತೆ ನಮ್ಮ ದೇವ್ರು, ನಾವು ಸೃಷ್ಟಿ ಮಾಡೋ ದೇವ್ರು ನಾವು ಮುಟ್ಟಬೇಕು ಅಂದ್ರೆ ದೇವರಿಗೂ ನಮಗೂ ಒಂದು ಮಧ್ಯದಲ್ಲಿ ಒಂದು ಅರ್ಚಕ, ಬ್ರಾಹ್ಮಣ ಇರ್ತಾರೆ. ಅವರು ಸಮುದಾಯದಲ್ಲಿ ಒಂದು ನೇಮಿಸ್ಕೊಂಡಿರ್ತಾರೆ, ಅವ್ರಿಗೆ ವಯಸ್ಸಿರ್ತಾರೆ, ಈ ಗರ್ಭಗುಡಿ ನಿಮ್ದು, ದೇವರು ನಿಮ್ದು ಅಂತ. ಮತ್ತೆ ನಾವು ಅವ್ರ ಪರ್ಮಿಷನ್ ಕೇಳ್ಬೇಕು. ಇಲ್ಲ ಟ್ರಸ್ಟ್ ಇದೆ, ಟ್ರಸ್ಟ್ ಮುಖಾಂತರವಾಗಿ ಕೇಳ್ಕೋಬೇಕು. ಕೇಳ್ಬಿಟ್ಟು ಸರ್ ನಾವು ಒಳಗೆ ಬಿಡಬಾರ್ದು, ನಮ್ಮ ಕೈಯಲ್ಲಿ ತಿರೋ ದೇವರು, ನಾವು ಸೃಷ್ಟಿ ಮಾಡೋ ದೇವರು, ಮತ್ತೆ ನಾವು ಪರ್ಮಿಷನ್ ಅದು ಈ ಪ್ರಕೃತಿ ಧರ್ಮ ಅಂತ ಗೊತ್ತಾದ ಹೇಳಕ್ಕಾತ ಇಲ್ಲ. ಇಲ್ಲ ನಮ್ಮ ಕುರುಬಾಂಧವರ ಒಂದು ಶಾಪ ಅಂತ ಗೊತ್ತಾಗಲ್ಲ. ಅದಕ್ಕಿಂತ ಹೆಚ್ಚಾಗಿ ನನ್ನ ಅದೊಂದು ನೀತಿ ಅನ್ನೋದು ಕೂಡ ಗೊತ್ತಾಗಲ್ಲ. ಇವತ್ತಿಗೂ ನಮ್ಗೆ ಯಾವ್ದು ಕ್ಲಿಯರ್ ಮಾಡಕ್ಕಾಗಿಲ್ಲ. ಅದು ಅಲ್ಲೇ ಇರ್ಲಿ ಸರ್. ಪರ್ಮಿಷನ್ ತಗೊಂಡು ಮತ್ತೆ ನಾವು ಹೋಗ್ಬೇಕು ಒಳಗೆ. ಮಡಿಯಲ್ಲಿ ಹೋಗ್ತೀವಿ ನಾವು. ಮಡಿಯಲ್ಲಿ ಹೋಗ್ಬಿಟ್ಟು ದೇವ್ರ ಮುಟ್ಬೇಕು. ನಾವು ಸಂಜಾವಣ ನಾವ್ ಯಾವ ತರ ನೋಡ್ಕೋಬೇಕು ಅದೇ ತರವಾಗಿ
ಹೋಗ್ಬಿಟ್ಟು ಒಳಗಡೆ ಹೋಗಿ ದೇವ್ರನ್ನೆಲ್ಲ ಕ್ಲೀನ್ ತೊಳೆದ್ಬಿಟ್ಟು ಎಣ್ಣೆ ಉಜ್ಜಿಬಿಟ್ಟು ಎಂತ ದೇವರ ಅದು ಯಾವ ಗರ್ಭಗುಡಿ ಆದ್ರೂ ನಾವು ಒಳಗೆ ಹೋಗ್ಬೇಕು, ಇಲ್ಲಾಂದ್ರೆ ನಾವು ಮಾಡಕ್ಕಾಗಲ್ಲ. ಹೌದು, ಯಾವ ತರ ಪಾಪ ಐನವ್ರು ಇರ್ತಾರೆ, ಸ್ವಲ್ಪ ಟ್ಯಾಲೆಂಟ್ ಇರೋ ಬ್ರಾಹ್ಮಣರು ಇದ್ದಾರೆ, ಅರ್ಚಕರು ಇದ್ದಾರೆ, ಅವ್ರು ಮಾಡ್ಕೊಡ್ತಾರೆ. ಒಂದು ಐಡಿಯಾ ಇರೋರು, ಈ ಐಡಿಯಾ ಇರೋದ್ರಲ್ಲಿ ಮಾಡಕ್ಕಾಗಲ್ಲ. ಅವ್ರು ಮಾಡಿದ್ರು ನಾವು ಪರ್ಫೆಕ್ಟ್ಲಿ ಕೊಡಕ್ಕಾಗಲ್ಲ ಕೆಲಸ, ನಾವು ಹೋಗಿ ತಗೋಬೇಕು. ಆಮೇಲೆ ಪಾದಗಳು ಮುಟ್ಕೊಂಡು ನಾವು ವ್ಯಾಕ್ಸ್ ಎಲ್ಲ ಮೆದ್ಬಿಟ್ರೆ ದೇವ್ರ ಫುಲ್ ಕವರ್ ಮಾಡ್ಬಿಡ್ತೀವಿ. ಅವಾಗ ಪ್ರೋಸೆಸ್ ನಿಮ್ಗೆ ಹೇಳ್ತಾರೆ. ಅದೇ ತರ ಮತ್ತೆ ಉಲ್ಟಾ ಮಾಡಿದ್ರೆ ಎಲ್ಲ ಪ್ರಿಂಟ್ ಬಂದ್ಬಿಟ್ಟು ಮುಖ, ಕಣ್ಣು, ಗಿಣ್ಣು ಎಲ್ಲ ಟೋಟಲ್ ಬಂದು ಅದೇ ಪ್ರಕಾರ ಇಲ್ಲಿ ತಗೊಂಡು ಬಂದು ಫೈಬರ್ ಮಾಡಿ ಇಲ್ಲ ಸಿಮೆಂಟ್ ಹಾಕಿ ಮತ್ತೆ ಆದ್ಮೇಲೆ ಶೀಟ್ ಹೊಡೆದು ಮತ್ತೆ ಹಾಕೊಂಡು ಹೋಗಿ ಕುಳಿಸ್ತೀವಿ. ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಮೈನ ತೆಗೆದ್ಬಿಟ್ಟು ಮತ್ತೆ ನಾವು ಸ್ನಾನ ಮಾಡಿಸಿ ದೇವರಿಗೆ, ಮತ್ತೆ ನಾವು ಕ್ಷಮೆ ಕೇಳ್ತೀವಿ. ಯಾಕಂದ್ರೆ ಬಿಸಿ ಬಿಸಿ ಹಾಕಿರ್ತೀವಿ, ಬಿಸಿ ಬಿಸಿ ಮೈನೆಲ್ಲ ಹಾಕಿರ್ತೀವಿ, ಮುಟ್ಟಿರ್ತೀವಿ. ಅವರು ಒಂದು ನೀವ್ ಹೇಳ್ದಂಗೆ ಸನಾತನ ಧರ್ಮದಲ್ಲಿ ಒಂದು ದೇವರಿಗೆ ಕೊಟ್ಟಿರುವಂತ ಒಂದು ಆ ಸ್ಥಾನಕ್ಕೆ, ಆ ಪದವಿಗೆ ನಾವು ಅರ್ಹರಲ್ಲ ಅನ್ನೋದು ಭಿನ್ನ ಮಾಡಕ್ಕೆ, ಬಿಸಿ ಹಾಕಕ್ಕೆ. ಅದು ನಾವು ತಪ್ಪು ಬಾಯಿಸ್ಕೊಂಡು ನಾವು ಕ್ಷಮಾಪಣೆ ಕೇಳ್ಬಿಟ್ಟು ಮತ್ತೆ ನಾವು ರಿಟರ್ನ್ ಬರ್ತೀವಿ. ಮತ್ತೆ ಕವಚ ಬಂದು ಕೈ ಕೊಟ್ಟು ಹಾಕೊಳ್ತೀವಿ. ಅವಾ ವೀಕ್ಷಕರೇ, ಇದೆಲ್ಲ ಕೇಳ್ತಾ ಇದ್ರೆ ರೋಮಾಂಚನ ಅನ್ಸುತ್ತೆ. ವಿಶ್ವಕರ್ಮ ಸಮುದಾಯದವರು ಎಷ್ಟು ಅದೃಷ್ಟ ಮಾಡಿದ್ದಾರೆ. ಅದೆಲ್ಲೋ ಒಂದು ಕಡೆ ನೋಡಿ, ಅವರೇ ಹೇಳ್ದಂಗೆ ನಾವೇ ಮತ್ತೆ ಒಳಗಡೆ ಹೋಗಬೇಕು ಅಂದರೆ ಒಂದು ಪರ್ಮಿಷನ್ ತೊಗೋಬೇಕು ಅಂತ. ಇದು ಆ್ಯಕ್ಚುಲಿ ಏನಂದ್ರೆ ಒಂಥರ ಪ್ರಕೃತಿ ನಿಯಮನ ಅಥವಾ ಮಾನವ ಧರ್ಮದ ನಿಯಮಗಳಾಗಿ ಗೊತ್ತಿಲ್ಲ. ಈಗ ಮನೆ ಕಟ್ತಾರೆ ಪಾಪ ಕಷ್ಟಪಟ್ಟು, ಗೃಹ ಪ್ರವೇಶ ಮಾಡೋ ಟೈಮಲ್ಲಿ ಅವ್ರು ಯಾರು ಒಳಗಡೆ ಇರೋದಿಲ್ಲ, ನಾವೆಲ್ಲ ಒಳಗಡೆ ಇರ್ತೀವಿ. ಅಂದರೆ ಇದನ್ನು ಒಪ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಇದ್ರ ಜೊತೆಗೆ ನನಗೇನು ಗೊತ್ತಾ, ತಿರುಪತಿ ತಿರುಮಲನ ಜ್ಞಾಪಿಸ್ಕೊಂಡಾಗ ಸಾಕ್ಷಾತ್ ಅಂದರೆ ಆ ಮೂಲ ವಿಗ್ರಹ ಏನಿದೆಯಲ್ಲ ಅದನ್ನು ಎಲ್ಲರೂ ಕೂಡ ಹತ್ತಿರದಿಂದ ನೋಡೋಕ್ಕಾಗಲ್ಲ, ಅಥವಾ ಅದನ್ನು ಮುಟ್ಟಕ್ಕೂ ಸ್ಪರ್ಶಿಸೋಕ್ಕೂ ಆಗೋದಿಲ್ಲ.